So hello everyone. So today in this class we are going to study about exercise 3.3 ಇದು ಕಾನ್ಸೆಪ್ಟ್ ಕಲಿಯೋಣ ಮತ್ತೆ ಅದರದ್ದು ಎಕ್ಸಾಂಪಲ್ ಕ್ವಶನ್ಸ್ ಕಲಿಯೋಣ. ಸೊ ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ ಎಲ್ಲ ಎಕ್ಸಸೈಸ್ ಎಲ್ಲ ಚಾಪ್ಟರ್ಸ್ದು ನಾನು ಕಾನ್ಸೆಪ್ಟ್ ವಿತ್ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಸೊ ಪ್ರೀವಿಯಸ್ ಅಲ್ಲಿ ನಾನು ಏನು ಮಾಡಿದ್ರೆ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಕಂಪೇರ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಇನ್ ಎಕ್ಸಾಮ್ ಕೇಳಿರ್ತಾನಲ್ಲ ಆ ಕ್ವಶನ್ಸ್ ಕಂಪೇರ್ ಮಾಡಿಕೊಂಡು ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಎಲ್ಲ ಪ್ರತಿಯೊಂದು ಕ್ವಶನ್ಸು ನಾನು ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರತಿಯೊಂದು ಚಾಪ್ಟರ್ದು. ಬೇಕಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಾನು ಮಾಡಿಸಿದ್ದೆ ಎಕ್ಸಾಮ್ಗೆ ಬಂದಿದ್ದಾವೆ ಆಲ್ಮೋಸ್ಟ್, ಅದಕ್ಕೋಸ್ಕರ ಅವೆಲ್ಲ ನಾನು ಮಾಡಿಸಿದ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರ್ತಾವಲ್ಲ ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕೋಸ್ಕರ ನಾವೇನು ಮಾಡೋಣ, ಈಗ ಎಕ್ಸಸೈಸ್ 3.3 ಕಾನ್ಸೆಪ್ಟ್ ಕಲಿಯೋಣ ವಿತ್ ಎಕ್ಸಾಂಪಲು. ಓಕೆ, ಕೆಲವೊಬ್ಬರಿಗೆ ವಿಡಿಯೋ ಏನಾಗುತ್ತೆ ಭಾಳ ಸ್ಲೋ ಆಗುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡಿ. ಯಾರಿಗೆ ವಿಡಿಯೋ ಸ್ಪೀಡ್ ಆಗುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಸೊ ನಾವು ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವಾಟ್ ಈಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಇಲ್ಲಿ ಬರೀತೀನಿ ನೋಡಿ. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಸೊ ವಾಟ್ ಈಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್? ಸೊ ಒಂದು ಯಾವುದೋ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ದಟ್ ಈಸ್ ಈಕ್ವಲ್ ಟು ಯಾವುದೋ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಸೊ ದಟ್ ಈಸ್ 2x3 ಮ್ಯಾಟ್ರಿಕ್ಸ್ ಇದೆ ಅಂತೇಳಿ. ದಟ್ ಈಸ್ 2 3 4 1 2 1. ಓಕೆ, ಈ ಥರ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದೆ. ಸೊ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ದಟ್ ಈಸ್ 2x3 ಹೌದಾ? ಓಕೆ, ಇದರ ಟ್ರಾನ್ಸ್ಪೋಸ್ ಕಂಡುಬಿಡಿ. ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂದರೆ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಈ ಥರ ಎ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ಎ ಟು ದಿ ಎ ಟ್ರಾನ್ಸ್ಪೋಸ್ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ಎ ಬಾರ್ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ದಿಸ್ ಆರ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಅಂತಾನೆ ಅರ್ಥ. ಓಕೆ, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನೊಷ್ಟು ನೋಡಿ ಏನಿದೆ ಟ್ರಾನ್ಸ್ಪೋಸ್ ಯಾವ ಥರ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ ಈ ಫಸ್ಟ್ ರೋ ಹೌದಾ, ಇದು ಫಸ್ಟ್ ರೋ ಹೌದಾ? ಸೊ ಫಸ್ಟ್ ರೋ ಇದ್ದಿದ್ದು ನಾವೇನು ಮಾಡೋಣ, ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ತೀನಿ. ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ ಆಗಿ ಬರುತ್ತೆ. ದಿಸ್ ಇಸ್ ಫಸ್ಟ್ ರೋ ಆಗಿ ಫಸ್ಟ್ ಕಾಲಮ್ ಆಗಿ ಬರ್ತೀನಿ. ದಟ್ ಈಸ್ 2 3 4 ಹೌದಾ? ಸೊ ನೆಕ್ಸ್ಟ್ ಇದು ಎಷ್ಟನೇ ರೋ? ಇದು ಸೆಕೆಂಡ್ ರೋ. ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ತೀನಿ ನಾನು. ಇಲ್ಲಿದೆ ದಟ್ ಈಸ್ 1 2 1. ಓಕೆ, ಸೊ ನಾವು ಯು ಜಸ್ಟ್ ಸಿ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ನಾವು, ದಟ್ ಈಸ್ 3x2 ಹೌದಾ? ಸೊ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ 3x2. ಓಕೆ, ನಾವು ಸೊ ನಮಗೆ ಇದು ನಾರ್ಮಲ್ ಎ ಮ್ಯಾಟ್ರಿಕ್ಸ್, ಅದು ಟ್ರಾನ್ಸ್ಪೋಸ್ ಮಾಡಿದ್ರೆ ಈ ಥರ ಬರುತ್ತೆ. ಓಕೆ, ಸೊ ಕೆಲವೊಂದು ಪ್ರಾಪರ್ಟೀಸ್ ಕಲಿಯೋಣ ನೋಡಿ. ಸೊ ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಸಸ್ ನೋಡಿ. ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಸಸ್. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಸಸ್. ಓಕೆ, ಸೊ ಪ್ರಾಪರ್ಟೀಸ್ ಏನಿರ್ತಾವೆ ನಮಗೆ, ಸಪೋಸ್ ನೋಡಿ ಯಾವ್ದಾರ ಮ್ಯಾಟ್ರಿಕ್ಸ್ ನೋಡಿ ಟ್ರಾನ್ಸ್ಪೋಸ್ ಮಾಡಿದೀವಿ ಅನ್ಕೊಳ್ಳಿ. ಓಕೆ, ಯಾವ್ದಾರ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡ್ತೀವಿ, ಅದ್ರ ಹೋಲ್ ಟ್ರಾನ್ಸ್ಪೋಸ್ ಏನು ಬರುತ್ತೆ, ದಟ್ ಈಸ್ ವಾಪಸ್ ನಮಗೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಸೊ ನಮ್ಮ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ ಅದನ್ನ ಟ್ರಾನ್ಸ್ಪೋಸ್ ಮಾಡಿ ಇನ್ನೊಂದ್ಸಲ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ, ನಿಮ್ಗೆ ವಾಪಸ್ ಅದೇ ಎ ಬರುತ್ತೆ. ಸೊ ದಟ್ ಈಸ್ ವೈ ಸೊ ನಮ್ಗೆ ಇದೇನಾಗುತ್ತೆ, ಫಸ್ಟ್ ಪ್ರಾಪರ್ಟಿ ಆಗುತ್ತೆ. ಸೆಕೆಂಡ್ ಪ್ರಾಪರ್ಟಿ ನೋಡಿ. ಸೊ ಸೆಕೆಂಡ್ ಪ್ರಾಪರ್ಟಿ ಏನಾಗುತ್ತೆ ಅಂದ್ರೆ, ಸೊ ಎ ಪ್ಲಸ್ ಆರ್ ಮೈನಸ್ ಬಿ. ಓಕೆ, ಎ ಮ್ಯಾಟ್ರಿಕ್ಸ್ ಪ್ಲಸ್ ಆರ್ ಮೈನಸ್ ಬಿ ಮ್ಯಾಟ್ರಿಕ್ಸ್ ಹೋಲ್ ಡ್ಯಾಶ್ ಅಥವಾ ಹೋಲ್ ಟ್ರಾನ್ಸ್ಪೋಸ್ ಇದೆ ಅಂತ. ಅದು ಹೆಂಗ್ ಬರಿಬೋದು ಅಂದ್ರೆ ಎ ಟ್ರಾನ್ಸ್ಪೋಸ್ ಪ್ಲಸ್ ಆರ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಈ ತರ ಬರಿಬೋದು. ಓಕೆ, ಇದು ಒಂದು ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ನೋಡಿ. ಥರ್ಡ್ ಪ್ರಾಪರ್ಟಿ ಏನಿದೆ ಅಂದ್ರೆ, ಸೊ ಕೆ ಟೈಮ್ಸ್ ಆಫ್ ಎ ಹೋಲ್ ಟ್ರಾನ್ಸ್ಪೋಸ್ ಈ ತರ ಇದೆ ಅಂದ್ರೆ, ಈ ತರ ಇದ್ದಾಗ ಸೊ ನಮಗೆ ಕೆ ಅನ್ನೋದು ಕಾನ್ಸ್ಟೆಂಟ್, ಕೆ ಹೊರಗೆ ಬರ್ಕೊಂಬಿಡಿ. ಸೊ ದಟ್ ಈಸ್ ನಾವೇನು ಮತ್ತೆ ಇದಕ್ಕೆ ಅಪ್ಲೈ ಮಾಡಬೇಕು, ಎಗೆ ಅಷ್ಟೇ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿ ಎ ಟ್ರಾನ್ಸ್ಪೋಸ್ ಬರ್ಬೇಕು. ಸೊ ದಿಸ್ ಈಸ್ ವಾಟ್ ಥರ್ಡ್ ಪ್ರಾಪರ್ಟಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಫೋರ್ತ್ ಪ್ರಾಪರ್ಟಿ. ಪ್ರಾಪರ್ಟಿ ನೋಡಿ. ಸೊ a into b whole dash that is equal to b dash into a dash ಅಂತ. a into b whole dash we can write as b dash into a dash. ಓಕೆ, ಇಷ್ಟು ಗೊತ್ತಿರ್ಬೇಕು ನಿಮಗೆ ಟ್ರಾನ್ಸ್ಪೋಸ್ ಮಾಡೋಕೆ. ಬೇಕಾದ್ರೆ ನೋಡಿ ನಾವು ರೋ ಇದ್ದು ಕಾಲಮ್ ಆಗಿ ಬರ್ಕೊಂಡ್ಬಿಟ್ರೆ ನೋಡಿ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಇಷ್ಟು ಪ್ರಾಪರ್ಟೀಸ್, ಇಷ್ಟು ಇದು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಗೊತ್ತಿರಲಿ ನಿಮಗೆ. ಬೇಕಾದ್ರೆ ಒನ್ ಮೋರ್ ಎಕ್ಸಾಂಪಲ್ ತೊಗೊಳ್ತೀವಿ ನೋಡಿ. ದಟ್ ಈಸ್ ಬಿ ದಟ್ ಈಸ್ ಈಕ್ವಲ್ ಟು ನಮಗೆ ಬೇರೆ ಮ್ಯಾಟ್ರಿಕ್ಸ್ ತೊಗೊಳ್ಳೋಣ. ದಟ್ ಈಸ್ 1 2 3 4 5 6 7 8 1 2 0 1. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನು ನಮಗೆ, ದಟ್ ಈಸ್ 3x4 ಹೌದಾ? ಓಕೆ, ಸೊ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ 3x4. ನಾನೇನು ಮಾಡಿ ಇದ್ರ ಟ್ರಾನ್ಸ್ಪೋಸ್ ಕಂಡಿದೆ ಅಂದರೆ ಬಿ ಡ್ಯಾಶ್ ಕಂಡಿದೆ ಅಂತ ಹೇಳಿದೆ. ಸೊ ಬಿ ಡ್ಯಾಶ್ ಅಂದರೆ ಬಿ ಟ್ರಾನ್ಸ್ಪೋಸ್. ಓಕೆ, ಸೊ ನಮಗೆ ಫಸ್ಟ್ ರೋ ಇದ್ದಿದ್ದು ಏನು ಮಾಡೋಣ, ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ 1 2. ಓಕೆ, 1 2 3 4. ಬೇಕಾದ್ರೆ ನೋಡಿ ಇಲ್ಲಿ ಫಸ್ಟ್ ರೋ ಇತ್ತಾ, ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ಳೋಣ. ಅದೇ ತರ ಸೆಕೆಂಡ್ ರೋ ನೋಡಿ, ಸೆಕೆಂಡ್ ರೋ ಇದೆ ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ 5 6 7 8 5 6 7 8 ಆಯ್ತಾ. ನೆಕ್ಸ್ಟ್ ಇದು ಥರ್ಡ್ ರೋ ಇದೆ ಥರ್ಡ್ ಕಾಲಮ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ ನಮ್ಗೆ ಏನಾಗುತ್ತೆ 1 2 0 1. ಓಕೆ, ನಾವು ಇಷ್ಟಿದೆ.
ಸೊ ದಿಸ್ ಈಸ್ ವಾಟ್ ಬಿ ಡ್ಯಾಶ್ ಅಂದರೆ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂದರೆ ಫಸ್ಟ್ ರೋಸ್ ಇದಾವೆ 4 ರೋಸ್ ಇದಾವೆ 3 ಕಾಲಮ್ಸ್ ಇದಾವೆ 4 ರೋಸ್ 3 ಕಾಲಮ್ಸ್ ಇದೆ ನೋಡಿ ಇಷ್ಟು ನೋಡಿ. ಸೊ ದಿಸ್ ಈಸ್ ವಾಟ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಸಸ್. ಓಕೆ, ಸೊ ಇಷ್ಟ ಆಯ್ತಾ. ಇದಾದ್ಮೇಲೆ ನಾವು ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ನಿಮ್ಗೆ ಎಕ್ಸಸೈಸ್ ಇಂದ ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ನೋಡಿ ಹೆಂಗಿದೆ ಅಂತ ರೀ. ಎಕ್ಸಾಂಪಲ್ 20 ನೋಡಿ. ಓಕೆ, ಸೊ ಎಕ್ಸಾಂಪಲ್ 20 ನೋಡಿ ಏನಿದೆ ನಮಗೆ, ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. Okay, so example 20 is if A that is equal to, okay, 3 root 3 2 4 2 0, so B that is equal to matrix ಕೊಟ್ಟಿದ್ದಾರೆ. ಸೊ ನಾವು ವೆರಿಫೈ ಮಾಡಬೇಕು, ಏನಂತ ವೆರಿಫೈ ಮಾಡಬೇಕು, A dash whole that is equal to A ಅಂತ ಬರುತ್ತೆ ವೆರಿಫೈ ಮಾಡಬೇಕು, A plus B whole dash that is equal to A dash plus B dash ಅಂತ ಹೇಳಿ ವೆರಿಫೈ ಮಾಡಬೇಕು. ಅಂದ್ರೆ ನೆಕ್ಸ್ಟ್ ಇನ್ನೊಂದು K into B whole dash that is equal to K into B dash ಅಂತ ವೆರಿಫೈ ಮಾಡಬೇಕು. ಓಕೆ, ಸೊ ಫಸ್ಟ್ ಪ್ರಾಪರ್ಟಿ ನೋಡಿ, ಫಸ್ಟ್ ಇದನ್ನ ವೆರಿಫೈ ಮಾಡೋಣ. ಓಕೆ, ಫಸ್ಟ್ ವೆರಿಫೈ ಮಾಡೋಣ ನೋಡಿ ಏನಿದೆ, ದಟ್ ಈಸ್ A dash whole dash. ಫಸ್ಟ್ A dash ಕಂಡಿಡ್ತೀವಿ, ನೀವು ನೋಡಿ ಫಸ್ಟ್ ಬರ್ಕೊಳ್ಳಿ, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ. A that is equal A dash ಏನಾಗುತ್ತೆ ನಮಗೆ ಫಸ್ಟ್ ರೋ ನೋಡಿ. ಸೊ ಅಲ್ಲಿ ನೋಡಿ ನಮಗೆ ಎಷ್ಟು ರೋಸ್ ಇದಾವೆ, ಫಸ್ಟ್ ರೋ ಸೆಕೆಂಡ್ ರೋ. ಓಕೆ, ಎಷ್ಟು ಕಾಲಮ್ 3 ರೋಸ್ ಎಷ್ಟು ಕಾಲಮ್ಸ್ ಇದಾವೆ, 3 ಕಾಲಮ್ಸ್ ಇದಾವೆ. ಓಕೆ, 2 ರೋಸ್ 3 ಕಾಲಮ್ಸ್ ಇದಾವೆ. ಅಂದ್ರೆ ಇದು ಫಸ್ಟ್ ರೋ ಇದ್ದಿದ್ದು ನೋಡಿ, ಫಸ್ಟ್ ರೋ ಇದ್ದಿದ್ದು ಏನ್ ಮಾಡೋಣ, ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ತೀನಿ. ದಟ್ ಈಸ್ 3 ರೂಟ್ 2 ರೂಟ್ 3 ರೂಟ್ 3 2. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಇದ್ದಿದ್ದು ಏನ್ ಮಾಡೋಣ, ಸೆಕೆಂಡ್ ಕಾಲಮ್ ಆಗಿ ಬರ್ಕೊ, ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ 4 2 0. ಸೊ ದಿಸ್ ಈಸ್ ವಾಟ್ A dash. ಓಕೆ, A dash ಅದ A dash ಹೋಲ್ ಡ್ಯಾಶ್ ಮಾಡೋಕೆ, A dash ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು A dash ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಇದಾಯ್ತಾ. ಇದರದ್ದು ಟ್ರಾನ್ಸ್ಪೋಸ್ ಮಾಡೋ, ಇನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ನೋಡಿ ಏನಾಗುತ್ತೆ, ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ. ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ ಅವಾಗ ಏನಾಗುತ್ತೆ, ಇದು 3 4 ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ ಏನಾಗುತ್ತೆ ರೂಟ್ 3 2. ಓಕೆ, ಅದೇ ತರ ಥರ್ಡ್ ರೋ ಇದ್ದಿದ್ದು ಥರ್ಡ್ ಕಾಲಮ್ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ 2 0. ಓಕೆ, 2 0 ಇಷ್ಟ ಆಯ್ತಾ. ಸೊ ನಾವು ದಿಸ್ ಇಸ್ ವಾಟ್ A dash ಹೋಲ್ ಡ್ಯಾಶ್. ಇದು ಅಂದ್ರೆ ಬಿಲ್ ನೋಡಿ ವಾಪಸ್ ಯಾವ ತರ ಬಂತು ನಮ್ಗೆ, ವಾಪಸ್ ಇದೇ ತರ ಬಂತ ನೋಡಿ, ನಮಗೆ A ಮ್ಯಾಟ್ರಿಕ್ಸ್ ತರ ಬಂತ ಇದೆ, A ಮ್ಯಾಟ್ರಿಕ್ಸ್ ತರ ಇದೆ ವಾಪಸ್. ದಟ್ ಈಸ್ A dash ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ, A ಬರುತ್ತೆ. ಓಕೆ, ಫಸ್ಟ್ ಪ್ರಾಪರ್ಟಿ ಪ್ರೂವ್ ಮಾಡಿದ್ದು. ಓಕೆ, ಫಸ್ಟ್ ಪ್ರಾಪರ್ಟಿ ಪ್ರೂವ್. ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ ನೋಡಿ, ಸೊ ದಟ್ ಈಸ್ ನಮಗೆ A dash ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು A ಅಂತ ಪ್ರೂವ್ ಮಾಡಿ. ಓಕೆ, therefore ಇಲ್ಲಿ ಬರೀ therefore A dash ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು. ಓಕೆ, ಇದಾಯ್ತಾ. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ನೋಡಿ, ಸೆಕೆಂಡ್ ಪ್ರಾಪರ್ಟಿ ಏನಿದೆ ನಮಗೆ, ಸೊ ದಟ್ ಈಸ್ A plus B ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು A dash ಪ್ಲಸ್ B dash. ಹೌದಾ, A dash ಪ್ಲಸ್ B dash ಅಂದ್ರೆ ನೋಡಿ ನಾವು ಫಸ್ಟ್ A plus B ಹೋಲ್ ಡ್ಯಾಶ್ ಕಂಡಿಡೋಣ. ಸೊ A plus B ಹೋಲ್ ಡ್ಯಾಶ್ ಕಂಡಿಡೋಣ. ಫಸ್ಟ್ ನೋಡಿ ಫಸ್ಟ್ A plus B ಕಂಡಿಡೋಣ. ಓಕೆ, A ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. A ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ದಟ್ ಈಸ್ 3 ರೂಟ್ 3 2. ಹೌದಾ, ನೆಕ್ಸ್ಟ್ 4 2 0. ನೆಕ್ಸ್ಟ್ ಪ್ಲಸ್ ನಮಗೆ ಬಿ ಮ್ಯಾಟ್ರಿಕ್ಸ್ ನೋಡಿ, ಬಿ ಮ್ಯಾಟ್ರಿಕ್ಸ್ ಏನಿದೆ, ದಟ್ ಈಸ್ 2 -1 2 -1 2. ನೆಕ್ಸ್ಟ್ 1 1 2 4. ಓಕೆ, ಸೊ ಇವೆರಡು ಆ್ಯಡ್ ಮಾಡಿ ನೋಡಿ, ಇವೆರಡು ಆ್ಯಡ್ ಮಾಡಿದ್ರೆ ನೋಡಿ, ಸೊ 3 + 2 ಮಾಡಿದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಿ ಗೊತ್ತಿದೆ, ನಾನು ಎಲ್ಲ ಫಸ್ಟ್ ಎಕ್ಸಸೈಸಲ್ಲಿ ಹೇಳಿದ್ದೀನಿ. 3 + 2 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 5 ಬರುತ್ತೆ, 5 ಬರೀರಿ. ನೆಕ್ಸ್ಟ್ ರೂಟ್ 3 - 1 ಅಂದರೆ ರೂಟ್ 3 - 1 ಬರುತ್ತೆ, ರೂಟ್ 3 - 1 ಬರುತ್ತೆ. 2 + 2 ಅಂದರೆ ಎಷ್ಟಾಗುತ್ತೆ 4 ಆಗುತ್ತೆ, 4 ಬರೀರಿ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ಸೊ ವಾಟ್ ಅಬೌಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಇಲ್ಲಿನೂ ಸೆಕೆಂಡ್ ರೋ ಫಸ್ಟ್ ಕಾಲಮ್. 4 + 1 ಮಾಡಿದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. ಸೊ 2 + 2 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 0 + 4 ಮಾಡಿದ್ರೆ 4 ಬರುತ್ತೆ, 4. ಸೊ ದಿಸ್ ಈಸ್ ವಾಟ್ A plus B ಆಯ್ತು. ನಾವೇನು ಕಂಡಿಡಬೇಕು, A plus B ಹೋಲ್ ಡ್ಯಾಶ್. ಹೌದಾ, ಸೊ ದಟ್ ಈಸ್ A plus B ಹೋಲ್ ಡ್ಯಾಶ್ ಕಂಡಿಡ್ತೀವಿ. ದಟ್ ಈಸ್ A plus B ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಅಂದ್ರೆ ಈ ಬಂದಿರೋ ಮ್ಯಾಟ್ರಿಕ್ಸ್ ಏನು ಟ್ರಾನ್ಸ್ಪೋಸ್ ಮಾಡಬೇಕು. ಓಕೆ, ಅಂದ್ರೆ ಫಸ್ಟ್ ರೋ ಇದ್ದಿದ್ದೇನು ಮಾಡೋಣ, ಫಸ್ಟ್ ಕಾಲಮ್ಗೆ ಬರ್ಕೊಳ್ಳಿ. ನೋಡಿ ಫಸ್ಟ್ ರೋ ಆಯ್ತಾ, ಫಸ್ಟ್ ಕಾಲಮ್ಗೆ ಬರ್ಕೊಳ್ಳೋಣ. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ 5 ರೂಟ್ 3 - 1 ರೂಟ್ 3 - 1 4. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತಾ. ನೆಕ್ಸ್ಟ್ ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ಗೆ ಬರ್ಕೊಂಡು, ಈಗ ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ಗೆ ಬರ್ತೀವಿ ನೋಡಿ. ಸೊ ದಟ್ ಈಸ್ 5 4 4. ಓಕೆ, ಸೊ ದಿಸ್ ಈಸ್ ವಾಟ್ A plus B ಹೋಲ್ ಡ್ಯಾಶ್. ಓಕೆ, ಅದೇ ಥರ A dash plus B dash ಕಂಡಿಡೋದು. ಸೊ A dash ಇಲ್ಲಿ ಕಂಡಿಡಿದೀನಿ ನೋಡಿ, A dash ದಟ್ ಈಸ್ ಈಕ್ವಲ್ ಟು ಇಲ್ಲಿ ಕಂಡಿಡೋದು, ಇದನ್ನೇ ಬರ್ತಿಬಿಡ್ತೀನಿ. A dash ದಟ್ ಈಸ್ ಈಕ್ವಲ್ ಟು, ಅಥವಾ ಇದನ್ನೇ ರೋಸ್ ಇದ್ದಿದ್ದು ಏನು ಮಾಡೋಣ, A ಇದ್ದಿದ್ದು ನಾವು ಏನು ಮಾಡೋಣ, ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ಗೆ ಬರ್ಕೊಳ್ಳಿ, ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ಗೆ ಬರ್ಕೊಳ್ಳಿ, ಥರ್ಡ್ ರೋ ಇದ್ದಿದ್ದು ಥರ್ಡ್ ಕಾಲಮ್ಗೆ ಬರ್ಕೊಳ್ಳಿ. ಓಕೆ, ಸರಿ ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ಗೆ ಬರ್ಕೊಳ್ಳಿ. ದಟ್ ಈಸ್ ಫಸ್ಟ್ ರೋ ಇದ್ದು ಫಸ್ಟ್ ಕಾಲಮ್ ಅಂದರೆ ನೋಡಿ, ಇದು ಫಸ್ಟ್ ರೋ ಹೌದಾ, ಇದು ಫಸ್ಟ್ ರೋ ಹೌದಾ, ಫಸ್ಟ್ ಕಾಲಮ್ಗೆ ಬರ್ಕೊಳ್ತೀನಿ. ದಟ್ ಈಸ್ 3 ರೂಟ್ 3 2. ಓಕೆ, ಇದು ಸೆಕೆಂಡ್ ರೋ ಹೌದಾ, ಸೆಕೆಂಡ್ ರೋ ಇದೆ ಸೆಕೆಂಡ್ ಕಾಲಮ್ಗೆ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ 4 2 0. ಓಕೆ, ನೆಕ್ಸ್ಟ್ B dash ದಟ್ ಈಸ್ ಈಕ್ವಲ್ ಟು, B dash ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಸೊ
ಸೊ ಇದು ಫಸ್ಟ್ ರೋ ಇದೆ 2 -1 2 ಅಂದ್ರೆ ಫಸ್ಟ್ ರೋ ಅದು ಫಸ್ಟ್ ಕಾಲಮ್ ಆಗಿ ಬರ್ತೀನಿ 2 -1 2. ಓಕೆ ಇದು ಸೆಕೆಂಡ್ ರೋ ಇದೆ ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ ದಟ್ ಈಸ್ 1 2 4. ಇದಾಯ್ತು a ಡ್ಯಾಶ್ ಪ್ಲಸ್ b ಡ್ಯಾಶ್ ಅದಕ್ಕೆ ದಟ್ ಈಸ್ a ಡ್ಯಾಶ್ ಪ್ಲಸ್ b ಡ್ಯಾಶ್ ಆ್ಯಡ್ ಮಾಡ್ತೀನಿ ನೋಡಿ a ಡ್ಯಾಶ್ ಪ್ಲಸ್ b ಡ್ಯಾಶ್ ದಟ್ ಈಸ್ ಈಕ್ವಲ್ ಟು a ಡ್ಯಾಶ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ದಟ್ ಈಸ್ ಏನಿದೆ ನಮಗೆ 3 4 3 4 √3 2 √3 2 2 0. ಓಕೆ ಇಷ್ಟಿದೆ ನೋಡಿ ದಟ್ ಈಸ್ ಪ್ಲಸ್ b ಡ್ಯಾಶ್ ಅಂದ್ರೆ ಏನಿದೆ ನೋಡಿ b ಡ್ಯಾಶ್ ದಟ್ ಈಸ್ ಈಕ್ವಲ್ ಟು 2 1 2 1 2 1 -1 2 2 4. ಇದು ರಿಸಲ್ಟ್ ನೋಡಿ ಇದೇನು ಬರುತ್ತೆ 2 + 3 + 2 ಮಾಡಿದ್ರೆ ಏನು ಬರುತ್ತೆ ನಮಗೆ 3 + 2 ಮಾಡಿದ್ರೆ 5 ಬರುತ್ತೆ 5 ಬರ್ಕೊಳ್ಳಿ ಇಲ್ಲಿ 4 + 1 ಮಾಡಿದ್ರೆ ನಮಗೆ 5 ಬರುತ್ತೆ 5 ಬರ್ಕೊಳ್ಳಿ. ನೆಕ್ಸ್ಟ್ ಅದಾಯ್ತಾ ನೆಕ್ಸ್ಟ್ √3 -1 ಅಂದರೆ √3 - 1 ಬರುತ್ತೆ ನೋಡಿ ದಟ್ ಈಸ್ √3 -1. ಓಕೆ ಇಲ್ಲಿ ಸಣ್ಣದು ಬರ್ತೀನಿ √3 -1. ಓಕೆ ನೆಕ್ಸ್ಟ್ ಅದೇ ಥರ ಸೊ 2 + 2 ಮಾಡಿದ್ರೆ 4 ಬರುತ್ತೆ 4 ಬರ್ಕೊಳ್ಳಿ. ನೆಕ್ಸ್ಟ್ 2 + 2 ಮಾಡಿದ್ರೆ 4 ಬರುತ್ತೆ. ನೆಕ್ಸ್ಟ್ 0 + 4 ಮಾಡಿದ್ರೆ 4 ಬರುತ್ತೆ. ನೋಡಿ ನಾವು ಜಸ್ಟ್ ಅಬ್ಸರ್ವ್ ದಿಸ್ ಇದು ಮತ್ತೆ ಇದು ಇವೆರಡು ಸೇಮ್ ಅದಾವ ನೋಡಿ. ಓಕೆ ಸೊ ಇವೆರಡು ಸೇಮ್ ಅದಾವ. ಓಕೆ ಸೊ ವಿಚ್ ಮೀನ್ಸ್ ನಾನು ಏನಂತ ಹೇಳ್ಬೋದು ನಾವೀಗ ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ನಮಗೆ a + b therefore a + b ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು a ಡ್ಯಾಶ್ ಪ್ಲಸ್ b ಡ್ಯಾಶ್. ಓಕೆ ಈ ಥರ ಬರಿಬೋದಾ a ಡ್ಯಾಶ್ ಪ್ಲಸ್ b ಡ್ಯಾಶ್ ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಆದಂಗೆ. ಸೆಕೆಂಡ್ ಆಯ್ತು ಇದರಲ್ಲಿ. ಈಗ ನೆಕ್ಸ್ಟ್ ಒನ್ ಮೋರ್ ಇದೆ ನಮಗೇನು ಥರ್ಡ್ ಕ್ವಶನಲ್ಲಿ ಏನಿದೆ ಅಂದರೆ ಅವರು ಬಿ ಮ್ಯಾಟ್ರಿಕ್ಸ್ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಕೆನ ಮಲ್ಟಿಪ್ಲೈ ಆಮೇಲೆ ಟ್ರಾನ್ಸ್ಪೋಸ್ ಮಾಡಿದ್ವಿ. ಓಕೆ ಸರ್ ನಾನು ಇಲ್ಲಿ ನೋಡಿ ಬಿ ಮ್ಯಾಟ್ರಿಕ್ಸ್ ಇದೆ ಇದನ್ನು ಕೆನ ಮಲ್ಟಿಪ್ಲೈ ಮಾಡಿ ಟ್ರಾನ್ಸ್ಪೋಸ್ ಮಾಡಿ ಫಸ್ಟ್ ಕೆ ಇಂಟು ಬಿ ಕಂಡಿದೆ ನೋಡಿ ದಟ್ ಈಸ್ ಕೆ ಇಂಟು ಬಿ ದಟ್ ಈಸ್ ಈಕ್ವಲ್ ಟು ಕೆ ಇಂಟು ಬಿ ಮ್ಯಾಟ್ರಿಕ್ಸ್ ನೋಡಿ ಎಲ್ಲಿದೆ ಏನಿದೆ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ದಟ್ ಈಸ್ 2 -1 2 2 -1 2. ಓಕೆ ನೆಕ್ಸ್ಟ್ ಏನಿದೆ ನಮಗೆ 1 2 4 1 2 4. ಓಕೆ ಈ ಕೆ ಇಂದ ಮಲ್ಟಿಪ್ಲೈ ಮಾಡ್ತೀನಿ ಕೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 2k ಆಗುತ್ತೆ 2k ಬರ್ಕೊಳ್ಳಿ. ಸೊ ಕೆ ಇಂದ ಮಲ್ಟಿಪ್ಲೈ -k ಆಗುತ್ತೆ -k ಬರ್ಕೊಳ್ಳಿ. ಕೆ ಇಂದ ಮಲ್ಟಿಪ್ಲೈ ದಟ್ ಈಸ್ 2k ಆಗುತ್ತೆ 2k ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲೇನಿದೆ ದಟ್ ಈಸ್ k ಆಗುತ್ತೆ k ಬರ್ಕೊಳ್ಳಿ 1 × 2k ಆಗುತ್ತೆ 2k ಬರ್ಕೊಳ್ಳಿ. ನೆಕ್ಸ್ಟ್ 4k ಆಗುತ್ತೆ 4k ಬರ್ಕೊಳ್ಳಿ. ಓಕೆ ಇಷ್ಟ ಆಯ್ತಾ. ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರು ಅವರು ದಟ್ ಈಸ್ k × b ಹೋಲ್ ಡ್ಯಾಶ್ ಇದನ್ನು ಟ್ರಾನ್ಸ್ಪೋಸ್ ಮಾಡ್ರೆ ನೋಡಿ ಏನು ಬರುತ್ತೆ ನಮಗೆ ದಟ್ ಈಸ್ 2k 2 ಫಸ್ಟ್ ರೋ ಇದೆ ನೋಡಿ ಫಸ್ಟ್ ರೋ ಇದೇನು ಮಾಡೋಣ ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ತೀನಿ 2k - k 2k. ಓಕೆ ನೆಕ್ಸ್ಟ್ ಸೆಕೆಂಡ್ ರೋ ಇದೆ ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ ದಟ್ ಈಸ್ k 2k 4k. ಓಕೆ ಇಷ್ಟ ಆಯ್ತಾ. ನಾವು ಯು ಜಸ್ಟ್ ಸಿ ಈಗ ನಾವೇನು ಮಾಡೋಣ ಕೇನ ಕಾಮನ್ ತೊಗೊಂಡು ಎಲ್ಲ ಕಡೆ ಕೇನ ಕಾಮನ್ ತೊಗೊಳ್ಳಿ ಕೆ ಕಾಮನ್ ತೊಗೊಂಡಾಗ ಏನಾಗುತ್ತೆ ಇಲ್ಲಿ 2 ಉಳಿತೆ ಇಲ್ಲಿ 1 ಉಳಿತೆ. ಓಕೆ ನಾವು ಇಲ್ಲೇನು ಉಳಿತೆ -1 ಉಳಿತೆ ಇಲ್ಲಿ 2 ಉಳಿತೆ 2 ಬರ್ಕೊಳ್ಳಿ ಇಲ್ಲಿ 2 ಇರುತ್ತೆ 2 ಬರ್ಕೊಳ್ಳಿ ಇಲ್ಲಿ 4 ಬರುತ್ತೆ 4 ಬರ್ಕೊಳ್ಳಿ. ಸೊ ನಾವು ಯು ಜಸ್ಟ್ ಅಬ್ಸರ್ವ್ ಬಿ ಡ್ಯಾಶ್ ಅಂದರೆ ಇದೆ. ಓಕೆ ಸೊ ದಿಸ್ ಈಸ್ ನಥಿಂಗ್ ಬಟ್ ಬಿ ಡ್ಯಾಶ್. ಓಕೆ ದಿಸ್ ಈಸ್ ನಥಿಂಗ್ ಬಟ್ ಬಿ ಡ್ಯಾಶ್ ದಟ್ ಈಸ್ ನಥಿಂಗ್ ಬಟ್ ಕೆ ದಟ್ ಈಸ್ ಕೆ ಇಂಟು ಬಿ ಡ್ಯಾಶ್ ಅಂತ. ಬಿಕಾಸ್ ಇಲ್ಲಿ ಬಿ ಡ್ಯಾಶ್ ಇಲ್ಲಿ ಕಂಡಿಡ್ತೀವಿ ನೋಡಿ ಇಲ್ಲಿ ಇದು ಸೊ ಈ ಬಿ ಡ್ಯಾಶ್ ಅಂದರೆ ಇದು ಬಿ ಡ್ಯಾಶ್ ನೋಡಿ ವಾಪಸ್ ಸೇಮ್ ಹಂಗಿದ್ದಂಗಿದೆ. ಓಕೆ ದಟ್ ಈಸ್ ವಿಚ್ ಮೀನ್ಸ್ ನಮ್ಗೆ ಏನು ಬಂತು ಕೆ ಇಂಟು ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು a ಇಂಟು ಬಿ ಡ್ಯಾಶ್. ಓಕೆ ಇದು ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಪ್ರೂವ್ ಮಾಡಿವಿ. ಓಕೆ ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಆನ್ಸರ್ ಬರುತ್ತೆ ನೋಡಿ. ಓಕೆ ಜಸ್ಟ್ ಬರ್ಕೊಳ್ಳಿ. ಓಕೆ ಸೊ ಒನ್ ಮೋರ್ ಕ್ವಶನ್ ಬರ್ಕೊಳ್ಳೋಣ. ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಸೊ ಈ ಇಂಪಾರ್ಟೆಂಟ್ ಕ್ವಶನ್ ಲಾಸ್ಟ್ ಇಯರ್ ನಿಮಗೆ ಆನ್ಯುವಲ್ ಎಕ್ಸಾಮ್ ಕೇಳಿದಾರೆ ನಿಮ್ಮ ಸೀನಿಯರ್ಸ್ಗೆ ಏನು ಇರ್ತಾರಲ್ಲ ನಿಮ್ಮ ಸೀನಿಯರ್ಸ್ಗೆ ಆನ್ಯುವಲ್ ಎಕ್ಸಾಮ್ಸ್ ಕೇಳಿದ್ರಿ ಇಲ್ಲ ಕ್ವಶನ್. ಸೊ ದಟ್ ಈಸ್ ವೈ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ ಸೊ ಈಗ ಎಕ್ಸಾಂಪಲ್ 21 ನೋಡೋಣ ನೋಡಿ. ಎಕ್ಸಾಂಪಲ್ 21 ಏನಿದೆ ನಮಗೆ ಸೊ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಮತ್ತು ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ವೆರಿಫೈ ದಟ್ ಎ ಇಂಟು ಬಿ ಹೋಲ್ ಡ್ಯಾಶ್ ಕಂಡುಹಿಡಿಬೇಕು. ಸೊ ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಇರುತ್ತೆ ಅಂತೇಳಿ ಪ್ರೂವ್ ಮಾಡೋದು. ಸೊ ಫಸ್ಟ್ ನೋಡಿ ಎ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಬರ್ಕೊಂಬಿಡಿ ಫಸ್ಟ್ ನೀವು. ಓಕೆ ಸೊ ನಾನು ಕ್ವಶನಲ್ಲೇ ಇದೆ ಅದಕ್ಕೋಸ್ಕರ ಬರ್ಕೊಳ್ತಿಲ್ಲ. ಸೊ ನಿಮ್ಗೆ ಎ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ ಎ ಡ್ಯಾಶ್ ಬಿ ಡ್ಯಾಶ್ ಕಂಡುಹಿಡಿಯೋಣ. ಓಕೆ ಎ ಡ್ಯಾಶ್ ಕಂಡುಹಿಡಿತೀನಿ ನೋಡಿ. ಸೊ ಎ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಅಂದರೆ ನೋಡಿ ಎ ಡ್ಯಾಶ್ ಅಂದರೆ ಸೊ ರೋಸ್ ಇದ್ದಿದ್ದು ಏನು ಮಾಡೋದು ಕಾಲಮ್ಸ್ ಆಗಿ ಬರ್ಕೋಬೇಕು. ಸೊ ನೋಡಿ ಸೊ ಇಲ್ಲೇನಿದೆ ಸೊ ಫಸ್ಟ್ ರೋ ಇದನ್ನ ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ಳಿ ದಟ್ ಈಸ್ -2 ಆಗುತ್ತೆ.
ದಟ್ ಈಸ್ ಸೆಕೆಂಡ್ ರೋ ಇದೆ ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಥರ್ಡ್ ರೋ ಇದೆ ಥರ್ಡ್ ಕಾಲಮ್ ಆಗಿ ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಸೊ ಅದೇ ಥರ ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಿ ಡ್ಯಾಶ್ ಕಂಡುಹಿಡ್ಕೋಣ. ಸೊ ಬಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ದಟ್ ಈಸ್ 1 3 - 6 ಇದೆ. ಸೊ ದಟ್ ಈಸ್ ಫಸ್ಟ್ ರೋ ಇದೆ ಫಸ್ಟ್ ಕಾಲಮ್ ಆಗಿ ಬರ್ಕೊಂಬಿಡಿ. ಅವಾಗ ಏನಾಗುತ್ತೆ ನಮಗೆ, ದಟ್ ಈಸ್ 1 3 - 6. ಓಕೆ ಇದಾಯ್ತು ನೋಡಿ, ಇದು ಬಿ ಡ್ಯಾಶ್ ಆಯ್ತು. ಓಕೆ ಸೊ ನಮಗೆ ಎ ಡ್ಯಾಶ್ ಆಯಿತು, ಬಿ ಡ್ಯಾಶ್ ಆಯಿತು. ಈಗ ಏನು ಮಾಡೋಣ, ನಾವು ಏನು ಮಾಡೋದು, ಟು ಪ್ರೂವ್ ಏನಂತ ಪ್ರೂವ್ ಮಾಡೋಕೆ, ಟು ಪ್ರೂವ್ ಎ ಇಂಟು ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಓಕೆ ಅಂತ ಪ್ರೂವ್ ಮಾಡೋಕೆ, ಎ ಇಂಟು ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಂತ ಪ್ರೂವ್ ಮಾಡಬೇಕು. ಓಕೆ ಸೊ ನಾವು ಏನು ಮಾಡೋಣ, ಫಸ್ಟ್ ಎ ಇಂಟು ಬಿ ಕಂಡಿಡೋಣ. ಓಕೆ ಎ ಇಂಟು ಬಿ ಏನು ಬರುತ್ತೆ ನೋಡಿ, ಸೊ ದಟ್ ಈಸ್ ಫಸ್ಟ್ ಎ ಇಂಟು ಬಿ. ಎ ಮ್ಯಾಟ್ರಿಕ್ಸ್ ಏನಿದೆ ಬರ್ಕೊಳ್ಳಿ, ದಟ್ ಈಸ್ ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು -2 4 5. ಓಕೆ ದಟ್ ಈಸ್ -2 4 5. ಓಕೆ -2 4 5. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ನೋಡಿ ಏನಿದೆ, ಬಿ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು 1 3 - 6 1 3 - 6. ಓಕೆ ಸೊ ನಾವು ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, 3 × 1 ಹೌದಾ. ಸೊ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, 1 × 3 1 × ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಕ್ಕೆ ಬರ್ತಾ, ಹೌದು ಮಲ್ಟಿಪ್ಲೈ ಮಾಡಕ್ಕೆ ಬರ್ತವೆ, ಬಿಕಾಸ್ ಇಲ್ಲಿ ಕಾಲಮು ಇಲ್ಲಿ ರೋಸ್ ಸೇಮ್ ಇದಾವ. ಓಕೆ ಅಂದರೆ ಮಲ್ಟಿಪ್ಲೈ ಮಾಡಕ್ಕೆ ಬರ್ತದೆ. ಸೊ ನಮಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ, ನಮಗೆ 3 × 3 ಬರುತ್ತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ, ದಟ್ ಈಸ್ 3 × 3 ಬರುತ್ತೆ. ಓಕೆ ಅಂದರೆ 3 ರೋಸ್ ಇರ್ತವೆ, 3 × 3 ಅಂದರೆ ಸೊ 3 ರೋಸ್ ಇರ್ತವೆ, 3 ಕಾಲಮ್ಸ್ ಇರ್ತವೆ. ಓಕೆ ಅಂದರೆ ಟೋಟಲ್ ಆಗಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಮ್ಯಾಟ್ರಿಕ್ಸ್ ಅಲ್ಲಿ, 9 ಎಲಿಮೆಂಟ್ಸ್ ಇರ್ತವೆ. ಓಕೆ ಸೊ 9 ಎಲಿಮೆಂಟ್ಸ್ ಇರಬೇಕಂದ್ರೆ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಒಂದೊಂದು ಎಲಿಮೆಂಟ್ ಬರ್ಕೊಂಡು ಹೋಗಿ ನೋಡಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಟ್ ಎಲಿಮೆಂಟ್ ಅಂದರೆ, ಸೊ ನೋಡಿ ನಮ್ಗೆ ಏನಿದೆ ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಹೌದಾ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ -2 × 1 ಮಾಡಿದ್ರೆ ದಟ್ ಈಸ್ -2 ಬರುತ್ತೆ, -2 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಅದು ಏನಾಗುತ್ತೆ, ದಟ್ ಈಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೌದಾ. ಅದೇ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಸೊ ದಟ್ ಈಸ್ -2 × 3 ಮಾಡಿದ್ರೆ ಎಷ್ಟಾಗುತ್ತೆ, -6 ಆಗುತ್ತೆ, -6 ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ -2 × -6 ಮಾಡಿದ್ರೆ ದಟ್ ಈಸ್ +12 ಬರುತ್ತೆ, +12 ಬರ್ಕೊಳ್ಳಿ. ಓಕೆ ಸೊ ದಿಸ್ ಈಸ್ ಎ ಇಂಟು ಬಿ ಆಯಿತು. ಓಕೆ ಇನ್ನು ಮಾಡಿಲ್ಲ ಸಣ್ಣಗೆ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಓಕೆ ಸೊ ದಟ್ ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 4 × 1 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 4 ಆಗುತ್ತೆ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಹೌದಾ. ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 4 × 3 ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ 12 ಆಗುತ್ತೆ, 12 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 4 × -6 ಮಾಡಿದ್ರೆ -24 ಆಗುತ್ತೆ, -24 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಥರ್ಡ್ ರೋ ಫಸ್ಟ್ ಕಾಲಮ್ ಅಂದರೆ ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 5 × 1 ಮಾಡಿದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಅಂದರೆ ದಟ್ ಈಸ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಥರ್ಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 5 × 3 ಮಾಡಿದ್ರೆ ಎಷ್ಟಾಗುತ್ತೆ, 15 ಆಗುತ್ತೆ, 15 ಬರ್ಕೊಳ್ಳಿ. ಸೊ ನಾವು ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಥರ್ಡ್ ರೋ ಥರ್ಡ್ ಕಾಲಮ್ ಹೌದಾ. ಥರ್ಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 × -6 ಮಾಡಿದ್ರೆ ಸೊ 5 × -6 ಮಾಡಿದ್ರೆ ಏನಾಗುತ್ತೆ, -30 ಆಗುತ್ತೆ, -30 ಬರ್ಕೊಳ್ಳಿ. ಓಕೆ ಇಷ್ಟ ಆಯ್ತು ನೋಡಿ. ಸೊ ದಿಸ್ ಇಸ್ ಎ ಇಂಟು ಬಿ. ಸೊ ನಾವೇನು ಕಂಡುಹಿಡಬೇಕು, ಎ ಇಂಟು ಬಿ ಹೋಲ್ ಡ್ಯಾಶ್ ಕಂಡುಹಿಡಬೇಕು. ಅಂದರೆ ಇದು ಬಂದಿರೋದನ್ನ ಇದನ್ನು ಟ್ರಾನ್ಸ್ಪೋಸ್ ಮಾಡೋಕೆ, ದಟ್ ಈಸ್ ಎ ಇಂಟು ಬಿ ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು. ಸೊ ನೋಡಿ ಇಲ್ಲೇನಿದೆ ರೋಸ್ ಇದ್ದಿದ್ದು ಕಾಲಮ್ಸ್ ಬರೋದು. ಇಲ್ಲಿ ನಾವು ಫಸ್ಟ್ ರೋ ಐತಾ, ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮಾಗಿ ಬರ್ಕೊಳ್ತೀನಿ. ದಟ್ ಈಸ್ ಇಲ್ಲಿ ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ -2 6 12. ಓಕೆ ಅದೇ ಥರ ಇಲ್ಲಿ ಸೆಕೆಂಡ್ ರೋ ಐತಾ, ಸೆಕೆಂಡ್ ಕಾಲಮಾಗಿ ಬರ್ಕೊಳ್ತೀನಿ. ದಟ್ ಈಸ್ 4 12 -24. ದಟ್ ಈಸ್ 4 12 -24 ಇದಾಯ್ತಾ. ನೆಕ್ಸ್ಟ್ ಥರ್ಡ್ ರೋ ಇದ್ದಿದ್ದು ಥರ್ಡ್ ಕಾಲಮ್ ಬರ್ಕೊಳ್ತೀನಿ. ನೋಡಿ ಏನಿದೆ ನಮಗೆ, ದಟ್ ಈಸ್ 5 15 -30. ಓಕೆ ನೋ ಸೊ ದಿಸ್ ಈಸ್ ವಾಟ್ ಎ ಇಂಟು ಬಿ ಹೋಲ್ ಡ್ಯಾಶ್. ಓಕೆ ದಿಸ್ ಈಸ್ ವಾಟ್ ಎ ಇಂಟು ಬಿ ಹೋಲ್ ಡ್ಯಾಶ್ ಇದಾಯ್ತಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ, ಸೊ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಕಂಡು ಸರ್ ನಾವು ಏನು ಮಾಡೋಣ, ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ಇಲ್ಲಿ ನೋಡಿ ಈ ಕ್ವಶನ್ ನಿಮಗೆ ಲಾಸ್ಟ್ ಇಯರ್ 5 ಮಾರ್ಕ್ಸ್ಗೆ ಕೇಳಿದ್ರು. ಓಕೆ ಲಾಸ್ಟ್ ಇಯರ್ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರು. ಓಕೆ ಅದಕ್ಕೋಸ್ಕರ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಬೇಕಾದ್ರೆ ನಿಮ್ಮ ಪ್ರೀವಿಯಸ್ ನಿಮಗೆ ಸೀನಿಯರ್ಸ್ ಇದ್ದಾರಲ್ಲ, ಓಕೆ ಸೀನಿಯರ್ಸ್ ಬೇಕಾದ್ರೆ ಕೇಳಿ, ಇದೇ ಕ್ವಶನ್ ಬಂದಿತ್ತು. ಓಕೆ 5 ಮಾರ್ಕ್ಸ್ ಕೇಳಿದ್ರು, ಈಸಿ ಐತಿ ನಿಮಗೆ 5 ಮಾರ್ಕ್ಸ್ ಕೇಳಿದ್ರು. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಏನು ಮಾಡೋಣ, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿದ್ವಿ, ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡೋಣ. ರೈಟ್ ಹ್ಯಾಂಡ್ ಸೈಡ್ ಏನಿದೆ ನಮಗೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್, ನಮ್ಗೆ ಏನಿದೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಓಕೆ ಸೊ ದಟ್ ಈಸ್ ಈಕ್ವಲ್ ಟು, ಸೊ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಏನಿದೆ ನಮಗೆ, ಸೊ ಅದನ್ನು ಕಂಡುಹಿಡಿಯೋಣ. ಫಸ್ಟ್ ಬಿ ಡ್ಯಾಶ್ ನೋಡಿ ಏನಿದೆ ಅದು ಬರ್ಕೊಳ್ಳಿ ಫಸ್ಟು. ದಟ್ ಈಸ್ 1 3 -6. ಓಕೆ ಸೊ ಬಿ ಡ್ಯಾಶ್ ಇಷ್ಟಿದೆ. ನೆಕ್ಸ್ಟ್ ಎ ಡ್ಯಾಶ್ ನೋಡಿ, ಎ ಡ್ಯಾಶ್ ನಿಮ್ಗೆ ಏನಿದೆ ಅದು ಬರ್ಕೊಳ್ಳಿ. ದಟ್ ಈಸ್ ನಮಗೆ -2 4 5. ಓಕೆ -2. ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಇಸ್ 3 × 1 ಹೌದಾ. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಇಸ್ 1 × 3. ಸೊ ಮಲ್ಟಿಪ್ಲೈ ಮಾಡಕ್ಕೆ ಬರ್ತವೆ, ಇಲ್ಲಿ ಕಾಲಮ್ ಇಲ್ಲಿ ರೋ ಸೇಮ್ ಐತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ 3 × 3 ಬರುತ್ತೆ ಹೌದಾ.
ಹಂಗೆ 3 ಕ್ರಾಸ್ 3 ಬರುತ್ತೆ ಅಂದರೆ ನಮಗೆ ಎಷ್ಟು ರೋಸ್ ಇರ್ತವೆ? 3 ರೋಸ್ ಇರ್ತವೆ, 3 ರೋಸ್ ಇರ್ತವೆ, 3 ಕಾಲಮ್ಸ್ ಇರ್ತವೆ. ಹೌದಾ? ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 3 ಕ್ರಾಸ್ 3 ಅಂದರೆ 3 ರೋಸ್. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ಫಸ್ಟ್ ಎಲಿಮೆಂಟ್ ಅಂದರೆ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ ನೋಡಿ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್. ಹೌದಾ? ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕು. 1 ಇಂಟು -2 ಮಾಡಿದ್ರೆ ಏನಾಗುತ್ತೆ? -2 ಆಗುತ್ತೆ. -2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 1 ಇಂಟು 4 ಮಾಡಿದ್ರೆ ಏನಾಗುತ್ತೆ ನಮಗೆ? ದಟ್ ಈಸ್ 4 ಆಗುತ್ತೆ. 4 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್ ಅಂದರೆ 1 ಇಂಟು 5 ಮಾಡಿದ್ರೆ ಏನಾಗುತ್ತೆ? 5 ಆಗುತ್ತೆ. 5 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಅಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 ಇಂಟು -2 ಮಾಡಿದ್ರೆ -6 ಬರುತ್ತೆ. -6 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ? 12 ಆಗುತ್ತೆ. 12 ಬರ್ಕೊಳ್ಳಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ದಟ್ ಈಸ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ? 15 ಆಗುತ್ತೆ. 15 ಬರ್ಕೊಳ್ಳಿ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಥರ್ಡ್ ರೋ ಫಸ್ಟ್ ಕಾಲಮ್ ಅಂದರೆ ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ -6 ಇಂಟು -2 ಮಾಡಿದ್ರೆ -6 ಇಂಟು -2 ಮಾಡಿದ್ರೆ ಏನಾಗುತ್ತೆ? +12 ಆಗುತ್ತೆ ನೋಡಿ. +12 ಆಗುತ್ತೆ. 12 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ದಟ್ ಈಸ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಂದರೆ ಥರ್ಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ -6 ಇಂಟು 4 ಮಾಡಿದಾಗ ಏನಾಗುತ್ತೆ ನಮಗೆ? -24 ಆಗುತ್ತೆ. -24 ಬರ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ದಟ್ ಈಸ್ ಥರ್ಡ್ ರೋ ಥರ್ಡ್ ಕಾಲಮ್ ಥರ್ಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ -6 ಇಂಟು 5 ಏನು ಮಾಡಿದ್ರೆ ಏನಾಗುತ್ತೆ? -30 ಆಗುತ್ತೆ. ಓಕೆ, ನಾವು ಜಸ್ಟ್ ಕಂಪೇರ್ ಈ ಎರಡು ಕಂಪೇರ್ ಮಾಡಿದ್ದಕ್ಕೆ ಎರಡು ಸೇಮ್ ಇದಾವ? ಸೇಮ್ ಇದಾವೆ ನೋಡಿ. ಸೊ ವಿಚ್ ಮೀನ್ಸ್ ದೇರ್ ಫೋರ್ ನಾವೇನು ಬರ್ಬೋದು? ದೇರ್ ಫೋರ್ ನಮಗೆ a ಇಂಟು b ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು b ಡ್ಯಾಶ್ ಇಂಟು a ಡ್ಯಾಶ್. ಓಕೆ, ಇಷ್ಟು ನೋಡಿ. ಇಷ್ಟು ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸು. ಓಕೆ, ಸೊ ಬೇಕಾದರೆ ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ಬರ್ಕೊಳ್ಳೋಣ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಫಸ್ಟ್ ಏನು ಮಾಡಿ ಸಿಮೆಟ್ರಿಕ್, ವಾಟ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕನ್ನಡ. ಸೊ ವಾಟ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಗೊತ್ತಿರಲಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಓಕೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವಾಗ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ? ಯಾವ್ದಾರ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಯಾವ್ದಾರ ಮ್ಯಾಟ್ರಿಕ್ಸ್ ಇದೆ. ಓಕೆ, ಸೊ ಎ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಅದು ಟ್ರಾನ್ಸ್ಪೋಸ್ ಮಾಡಿವಿ. ಓಕೆ, ಆ ಟ್ರಾನ್ಸ್ಪೋಸ್ ಮಾಡಿದ್ದು ರಿಸಲ್ಟೆಂಟ್ ವಾಪಸ್ ಎ ಮ್ಯಾಟ್ರಿಕ್ಸ್ ಬಂದ್ಬಿಟ್ರೆ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ a dash that is equal to a ಅಂದರೆ a dash that is equal to a ಆದರೆ ದಟ್ ಈಸ್ ಸಿಮೆಟ್ರಿಕ್. ಅಂದರೆ ಟ್ರಾನ್ಸ್ಪೋಸ್ ಮಾಡಿದ್ರೆ ವಾಪಸ್ ಅದೇ ಬಂದಾಗ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ವೇರ್ ಅದರಲ್ಲಿ ವೇರ್ ಅಲ್ಲಿ ಏನು ಈಕ್ವಲ್ ಇರ್ತವೆ? ಏರ್ aij ದಟ್ ಈಸ್ ಈಕ್ವಲ್ ಟು aji. ಓಕೆ, aij ದಟ್ ಈಸ್ ಈಕ್ವಲ್ ಟು aji ಅಂದರೆ ನೋಡಿ. ಸೊ ನಮಗೆ ಸೊ ಇದು ಐ ಅನ್ನೋದು ರೋ, ಜೆ ಅನ್ನೋದು ಕಾಲಮ್. ಇಲ್ಲಿ ಜೆ ಅನ್ನೋದು ನಮಗೆ ಸೊ ನಮಗೆ ರೋ ಆಗುತ್ತೆ, ಇಲ್ಲಿ ಕಾಲಮ್ ಆಗುತ್ತೆ. ಓಕೆ, ನಮಗೆ ಯಾವ ಮ್ಯಾಟ್ರಿಕ್ಸ್ ಇಲ್ಲಿ ನೋಡಿ ಜಸ್ಟ್ ಸೆಟ್ ಇಲ್ಲಿ ಯಾವ ಮ್ಯಾಟ್ರಿಕ್ಸ್ ಸಪೋಸ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಸೊ ಯಾವ್ದಾದ್ರು ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ಅದನ್ನು ಸಿಮೆಟ್ರಿಕ್ ಯಾವಾಗ ಆಗುತ್ತೆ ಅಂದರೆ ನಮಗೆ ಸಪೋಸ್ ಇಫ್ ಇಟ್ ಈಸ್ 1 2 3 here it is 4 here it is 4 here it is 3 here it is 3 here it is 1 here it is 1. ಓಕೆ, ನಾವು ಜಸ್ಟ್ ಅಬ್ಸರ್ವ್ ಮಾಡಿ ಈ ದಿಸ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತಲ್ಲ ಅಂತ ಚೆಕ್ ಮಾಡೋಣ ಫಸ್ಟ್ ಆಫ್ ಆಲ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಇವೆರಡು ಎಲಿಮೆಂಟ್ಸ್ ಕಂಪೇರ್ ಮಾಡಿ. ಇವೆರಡು ಎಲಿಮೆಂಟ್ಸ್ ಓಕೆ, ಇವೆರಡು ಎಲಿಮೆಂಟ್ಸ್ ಮತ್ತು ಇದು ಕಂಪೇರ್ ಮಾಡಿ, ಮತ್ತು ಇವೆರಡು ಕಂಪೇರ್ ಮಾಡಿ. ಈಕ್ವಲ್ ಇದಾವ. ಓಕೆ, ಇಲ್ಲಿ 4 ಇಲ್ಲಿ ನೋಡಿ, ಇಲ್ಲಿ 4 4 ಸೇಮ್ ಇದಾವೆ, ಇಲ್ಲಿ 3 3 ಸೇಮ್ ಇದಾವೆ, ಇಲ್ಲಿ 1 1 ಸೇಮ್. ಇದು ಸಿಮೆಟ್ರಿಕ್ ಆಗೇ ಆಗುತ್ತೆ. ಹೆಂಗಾಗುತ್ತೆ ಅಂದರೆ ಇದು ನೋಡಿ, ಈ ಟ್ರಾನ್ಸ್ಪೋಸ್ ಮಾಡಿದ್ರೆ ವಾಪಸ್ ಅದೇ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡೋಣ. ಓಕೆ, a dash that is equal to ನೋಡಿ ಏನು ಬರುತ್ತೆ ನಮಗೆ. ಸೊ ಫಸ್ಟ್ ರೋ ಇದ್ದು ಏನು ಮಾಡೋಣ? ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ 1 4 3. ಹೌದಾ? ಸೆಕೆಂಡ್ ರೋ ಇದ್ದು ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ 4 2 1. ನೆಕ್ಸ್ಟ್ ಥರ್ಡ್ ರೋ ಇದ್ದು ಥರ್ಡ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ 3 1 3. ನಾವು ಜಸ್ಟ್ ಅಬ್ಸರ್ವ್ ವಾಪಸ್ ಹೆಂಗಿದೆ ಹಂಗೆ ಬಂತು ನೋಡಿ. 1 4 3 1 4 3 4 2 1 4 2 1 3 4 3 1 3 3 ವಾಪಸ್ ಹಂಗೆ ಬಂತ. ಸೊ ವಿಚ್ ಮೀನ್ಸ್ ನನಗೆ ಏನು ಹೇಳ್ಬೋದು? ದೇರ್ ಫೋರ್ a dash that is equal to ಏನೇ ಬಂತು ವಾಪಸ್. ಓಕೆ, ಸೊ ನಾವು ಇಲ್ಲಿ ನೋಡಿ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಸೊ ದಟ್ ಈಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಹೌದಾ? ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಸೆಕೆಂಡ್ ರೋ ಫಸ್ಟ್ ಕಾಲಮ್. ಇವೆರಡು ಸೇಮ್ ಇದಾವ, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಹೌದಾ?
ಅದೇ ತರ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್ ಹೌದಾ. ಸೊ ದಟ್ ಈಸ್ ಆಲ್ಸೋ ಈಕ್ವಲ್ ಟು ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಥರ್ಡ್ ರೋ ಫಸ್ಟ್ ಕಾಲಮ್ ಹೌದಾ. ನೆಕ್ಸ್ಟ್ ಅದೇ ತರ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಹೌದಾ. ಸೊ ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಈಕ್ವಲ್ ಟು ಥರ್ಡ್ ರೋ ಸೆಕೆಂಡ್ ಕಾಲಮ್ ಹೌದಾ. ಸೊ ಬೇಕಾದ್ರೆ ನೋಡಿ ಯಾವ್ದಾರ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂದ್ರೆ ಈ ಎಲಿಮೆಂಟ್ ಈಕ್ವಲ್ ಇರುತ್ತೆ, ಈ ಎಲಿಮೆಂಟ್ ಈಕ್ವಲ್ ಇರುತ್ತೆ, ಈ ಎಲಿಮೆಂಟ್ ಇರುತ್ತೆ. ದೆನ್ ಓನ್ಲಿ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಥವಾ ನಾವು ಅದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬಂದ್ರೆ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಈ ತರ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ವಾಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಓಕೆ, ಇದ್ರ ಬೇಸಿಸ್ ಮೇಲೆ ನಾವು ಕ್ವಶನ್ಸ್ ಈ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಫಸ್ಟ್. A square matrix is said to be a symmetric matrix if A dash that is equal to A ಅಂತ ಬಂದಾಗ it is a symmetric matrix ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಸ್ಕ್ಯೂ ಸಿಮೆಟ್ರಿಕ್ ನೋಡಿ. ಓಕೆ, ಸ್ಕ್ಯೂ ಸಿಮೆಟ್ರಿಕ್ that is equal to skew symmetric matrix. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕಲಿಯೋಣ ನೋಡಿ ಏನಿದೆ ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. Okay, suppose a square matrix is said to be skew symmetric. Okay, if a square matrix is said to be skew symmetric if A dash that is equal to minus A equal to A dash that is equal to minus A equal to then you can say that it is a skew symmetric matrix. Okay, ಯಾವ್ದೋ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಆಗ್ಬೇಕಂದ್ರೆ ಏನಾಗಬೇಕು, ದಟ್ ಈಸ್ ನಮಗೆ ಒಂದು ಸೆಕೆಂಡ್ ಯಾವುದೇ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಸೊ ನಮಗೆ ಏನಾಗಬೇಕು, ಸೊ ನಮಗೆ ಎ ಟ್ರಾನ್ಸ್ಪೋಸ್ ಮಾಡಿದಾಗ ಸೊ ನಮಗೆ ಎ ಮೈನಸ್ ಎ ಬಂದ್ರೆ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ವೇರ್ ಹಿಯರ್ ಎ ಐ ಜೆ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಎ ಜೆ ಐ. ಓಕೆ, ಇದು ರಿವರ್ಸ್ ಆಗುತ್ತೆ ವಿತ್ ಇಲ್ಲಿ ನೋಡಿ ಬರೀ ಇಲ್ಲಿ ರಿವರ್ಸ್ ಆಗಿತ್ತು, ರಿವರ್ಸ್ ಮಾಡಿದ್ರೆ ರೋಸ್ ಕಾಲಮ್ಸ್ ರಿವರ್ಸ್ ಮಾಡಿದ್ರೆ ಈಕ್ವಲ್ ಬರ್ತಿತ್ತು. ಬಟ್ ರೋಸ್ ಕಾಲಮ್ಸ್ ರಿವರ್ಸ್ ಮಾಡಿದಾಗ ಮೈನಸ್ ಇಂದ ಮಲ್ಟಿಪ್ಲೈ ಆಗಿ ಬರ್ತಾವೆ. ಒಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ದಟ್ ಈಸ್ ಎ ದಟ್ ಈಸ್ ಈಕ್ವಲ್ ಟು ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಎ ದಟ್ ಈಸ್ ಈಕ್ವಲ್ ಟು 0 0 0 ಅಂಡ್ ಹಿಯರ್ ಇಟ್ ಈಸ್ ಇಫ್ ಇಟ್ ಈಸ್ ಎ ದಿಸ್ ಈಸ್ ಮೈನಸ್ ಎ, ಇಟ್ ಈಸ್ ಬಿ ದಿಸ್ ಇಸ್ ಮೈನಸ್ ಬಿ, ದಿಸ್ ಇಸ್ ಬಿ, if it is C this is minus C. Okay, so this is A matrix ಹೌದಾ. ಅದು ಇದನ್ನ ಟ್ರಾನ್ಸ್ಪೋಸ್ ಮಾಡ್ತೀನಿ ನೋಡಿ. ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಏನು ಬರುತ್ತೆ ನಮಗೆ, ಟ್ರಾನ್ಸ್ಪೋಸ್ ಮಾಡಿ A dash that is equal to ನಮಗೆ ಸೊ ಫಸ್ಟ್ ರೋ ಇದ್ದಿದ್ದು ಏನು ಮಾಡೋಣ, ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ಳೋಣ 0 A ಮೈನಸ್ ಬಿ. ಅದೇ ಥರ ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ಳೋಣ, ದಟ್ ಈಸ್ ಮೈನಸ್ A 0 C. ಅದೇ ಥರ ಥರ್ಡ್ ರೋ ಇದ್ದಿದ್ದು ಏನು ಮಾಡೋಣ, ಥರ್ಡ್ ಕಾಲಮ್ ಆಗಿ ಬರ್ಕೊಳ್ತೀನಿ, ದಟ್ ಈಸ್ B ಮೈನಸ್ C 0 ಹೌದಾ. ಓಕೆ, ಇಷ್ಟಿದೆ ನೋಡಿ. ಸೊ ದಿಸ್ ಈಸ್ ವಾಟ್ ನಮಗೆ ಟ್ರಾನ್ಸ್ಪೋಸ್ ಮಾಡಿದೆ. ಈಗ ನೋಡಿ ಇವೆರಡು ಸೇಮ್ ಅದಾವ, ಸೇಮ್ ಇಲ್ಲ. ಬಟ್ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಐತೆ ಹೌದಾ. ಅದಕ್ಕೋಸ್ಕರ ಏನು ಮಾಡೋಣ, ಮೈನಸ್ನ ಕಾಮನ್ ತೊಗೊಳ್ತೀನಿ. ಮೈನಸ್ನ ಕಾಮನ್ ತೊಗೊಂಡ್ರೆ ನೋಡಿ ಏನು ಬರುತ್ತೆ, ದಟ್ ಈಸ್ ಈ 0 ಹಂಗೆ ಆಗುತ್ತೆ. ಇಲ್ಲಿ ಪ್ಲಸ್ ಏನಿದೆ ಏನಾಗುತ್ತೆ, ಮೈನಸ್ ಎ ಇದ್ದಿದ್ದು ಏನಾಗುತ್ತೆ ಪ್ಲಸ್ ಎ ಆಗುತ್ತೆ. ವೈ ಬಿಕಾಸ್ ಮೈನಸ್ನ ಕಾಮನ್ ತೊಗೊಂಡು ಇಲ್ಲಿ ಪ್ಲಸ್ ಬಿ ಇದ್ದಿದ್ದು ಏನಾಗುತ್ತೆ ಮೈನಸ್ ಬಿ ಆಗುತ್ತೆ, ಮೈನಸ್ ಬಿ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ಪ್ಲಸ್ ಎ ಇದ್ದಿದ್ದು ಏನಾಗುತ್ತೆ ಮೈನಸ್ ಎ ಆಗುತ್ತೆ, ಮೈನಸ್ ಬರ್ಕೊಳ್ಳಿ. ಇಲ್ಲಿ 0 ಇದ್ದಿದ್ದು 0 ಬರ್ಕೊಳ್ಳಿ. ಇಲ್ಲಿ ಮೈನಸ್ ಸಿ ಇದ್ದಿದ್ದು ಏನಾಗುತ್ತೆ ಪ್ಲಸ್ ಸಿ ಆಗುತ್ತೆ. ಅದೇ ಮೈನಸ್ ಬಿ ಇದ್ದಿದ್ದು ಪ್ಲಸ್ ಬಿ ಆಗುತ್ತೆ, ಪ್ಲಸ್ ಸಿ ಇದ್ದಿದ್ದು ಏನಾಗುತ್ತೆ ಮೈನಸ್ ಸಿ ಆಗುತ್ತೆ. 0 ಆಗಿದೆ ಹಂಗಿದ್ದಕ್ಕೆ ಬರ್ಕೊಳ್ಳಿ. ನಾವು ಯು ಜಸ್ಟ್ ಸಿ ಮೈನಸ್ ಹೆಂಗಿದೆ ಹಂಗೆ ಇದು ನೋಡಿ. ಇದನ್ನ ಕಂಪೇರ್ ಮಾಡಿ ಇದೇ ಥರ ಇದನ್ನ ವಾಪಸ್ ಎ ಮ್ಯಾಟ್ರಿಕ್ಸ್ ಥರ. ಸೊ ವಿಚ್ ಮೀನ್ಸ್ ದಟ್ ಈಸ್ ಏನಾಯ್ತಾ ಎ ಆಯ್ತಾ. ಸೊ ವಿಚ್ ಮೀನ್ಸ್ ನಮ್ಗೆ ಎ ಡ್ಯಾಶ್ ದಟ್ ಈಸ್ ಈಕ್ವಲ್ ಏನಾಯ್ತು ಮೈನಸ್ ಎ ಬಂತ. ಎ ಡ್ಯಾಶ್ ದಟ್ ಈಸ್ ಈಕ್ವಲ್ ಏನು ಬಂತು ಮೈನಸ್ ಎಗೆ ಈಕ್ವಲ್ ಬಂತು. ಎ ಡ್ಯಾಶ್ that is equal to minus a equal ಬಂದು then you can say that it is a skew symmetric matrix. ಯಾವಾಗ ನಮಗೆ a dash that is equal to minus a ಬರುತ್ತೆ ಅವಾಗ ಏನಾಗುತ್ತೆ ನಮಗೆ skew symmetric matrix ಆಗುತ್ತೆ. and ಇಲ್ಲಿ ನೋಡಿ now you just compare ಇದು what is the position of this element, what is the position of I 1, 2 ಹೌದಾ 1, first row. so ನಮ್ಗೆ ಇಲ್ಲಿ ಏನಿದೆ okay so this is equal to minus of ನಮಗೆ 2, 1 ಹೌದಾ ಇವಾಗ ಈಕ್ವಲ್ ಇದೆ minus of 2, 1. ಅದೇ ತರ ಇಲ್ಲಿ ನೋಡಿ so what is the position of this element, first row ಥರ್ಡ್ ಕಲಮ್ ಅದ. ಫಸ್ಟ್ ರೋ ಥರ್ಡ್ ಕಲಮ್ ಇಲ್ಲಿ ಮೈನಸ್ ಬಿ ಐತಿ, ಇದು ಪ್ಲಸ್ ಬಿ ಐತದ ಅಂದ್ರೆ ಅದಕ್ಕೆ ಎದಕ್ಕಿಲ್ಲ ಮೈನಸ್ ಆಫ್ ಸೊ ಥರ್ಡ್ ರೋ ಫಸ್ಟ್ ಕಾಲಮ್ಗೆ ಈಕ್ವಲ್ ಇರ್ತಾವದ. ಅದೇ ತರ ಇಲ್ಲಿ ನೋಡಿ ಸೊ ಇದು ನೋಡಿ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಸೆಕೆಂಡ್ ರೋ ಥರ್ಡ್ ಕಲಮ್ ಹೌದಾ. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಥರ್ಡ್ ರೋ ಸೆಕೆಂಡ್ ಕಲಮ್ ಹೌದಾ. ಸೊ ಇಲ್ಲಿ ನೋಡಿ ಇಲ್ಲಿ ಮೈನಸ್ಗೆ ಈಕ್ವಲ್ ಇರ್ತಾವ ಯಾವುದು ಈ ಎಲಿಮೆಂಟ್ಸು ಈ ಎಲಿಮೆಂಟ್ ಓಕೆ. ಮೈನಸ್ ನಮಗೆ ಇಲ್ಲಿ ಪ್ಲಸ್ ಇದ್ರೆ ಇದು ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಈ ಪ್ಲಸ್ ಇದ್ರೆ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಆಗುತ್ತೆ ಹೌದಾ. ಓಕೆ ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ಅಬ್ಸರ್ವ್, ಇಲ್ಲಿ
ಡಯಾಗ್ನಲ್ ಎಲಿಮೆಂಟ್ಸ್ ನೋಡಿ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ನಮಗೆ ಈಕ್ವಲ್ ಏನಿರ್ತವೆ, ಈಕ್ವಲ್ ಟು 0. Aij that is equal to 0 if I is equal to j. ಓಕೆ, I is equal to j. ಸೊ Aij equal to 0 ಇರ್ತವೆ ಯಾವಾಗ, Aij that is equal to 0 ಇರ್ತವೆ ಯಾವಾಗ ಅಂದ್ರೆ, ಸೊ ನಮ್ಮನ್ನು I is equal to j ಇದೆ ಅಂದ್ರೆ. ಸೊ ಇಲ್ಲಿ ನೋಡಿ ಬಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ರೋನು ಸೇಮ್ ಇರ್ತವೆ, ಕಾಲಮ್ ಸೇಮ್ ಇರ್ತವೆ. ಇಲ್ಲಿ ರೋ ಸೇಮ್, ಕಾಲಮ್ ಸೇಮ್ ಇರ್ತವೆ, ಅಲ್ಲಿ ಈಕ್ವಲ್ ಟು 0 ಇರುತ್ತೆ. ಬೇಕಾದ್ರೆ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಏನಿದೆ 0 ಇದೆ. ಅದೇ ತರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಏನಿದೆ 0 ಇರುತ್ತೆ. ಅದೇ ತರ ಥರ್ಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ ಏನಿದೆ 0 ಇದೆ. ಸೊ ನಮಗೆ ಯಾವ್ದಾದ್ರು ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಅವು ಡಯಾಗ್ನಲ್ ಎಲಿಮೆಂಟ್ಸ್ ಏನಿರ್ತವೆ 0 ಇರ್ತವೆ. ಮತ್ತೆ ಅಲ್ಲಿ ನೋಡಿ ಮತ್ತೆ ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಇರ್ತವೆ. ಮತ್ತೆ ಸೊ ಇದು ಯಾವ್ದು ಅದು ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ ಎ ಮ್ಯಾಟ್ರಿಕ್ಸ್ ಬರುತ್ತೆ. ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಇಷ್ಟು ನೋಡಿ, ಇಷ್ಟು ಕಾನ್ಸೆಪ್ಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಇಷ್ಟು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಸೊ ನಾವು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನಮಗೆ ಸೊ ಥಿಯರಮ್ಸ್ ಇದಾವೆ, ಥಿಯರಮ್ ಕಲಿಯೋಣ. ಸೊ ಥಿಯರಮ್ ಬರ್ಕೊಳ್ತೀನಿ ನೋಡಿ ಏನಿದಾವೆ. ಸೊ ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಈ ನೋಡಿ ಈ ಥಿಯರಮ್ ನಿಮಗೆ 3 ಮಾರ್ಕ್ಸ್ ಕೇಳ್ತಾರೆ. ಏನಿದೆ ನೋಡಿ ಇಲ್ಲಿ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ನಾವು ಏನು ಕೊಡ್ತೀರಾ, ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ವಿತ್ ರಿಯಲ್ ನಂಬರ್ ಎಂಟಿಟೀಸ್ a plus a dash is symmetric matrix and so a minus a dash is skew symmetric ಅಂತೇಳಿ ಪ್ರೂವ್ ಮಾಡ್ಬೇಕು. ಓಕೆ, ಯಾವತ್ತಾದ್ರೂ ನಮಗೆ ಯಾವ್ದಾರ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಅದು ಯಾವ್ದಾರ ಮ್ಯಾಟ್ರಿಕ್ಸ್ ಇರಲಿ, ಅದು a plus a dash ಮಾಡಿದ್ರೆ ಸಿಮೆಟ್ರಿಕ್ ಆಗೇ ಆಗುತ್ತೆ, a minus a dash ಮಾಡಿದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಆಗೇ ಆಗುತ್ತೆ ಅಂತ ಹೇಳ್ತಿದ್ರೆ ಇದನ್ನ ಪ್ರೂವ್ ಮಾಡ್ತಾರೆ. ಪ್ರೂವ್ ದಟ್ ಅಂತ ಏನಂತ ಕೊಡ್ತಾರೆ, ಶೋ ದಟ್ ಅಥವಾ ಪ್ರೂವ್ ದಟ್. ಶೋ that a plus a dash is a symmetric matrix. Okay, ಇದು ಫಸ್ಟ್ ಕಂಡೀಷನ್. ಶೋ ದಟ್ ಅಂತ ಹೇಳಿ ಇದು ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಕಂಡೀಷನ್, ಓಕೆ, ಸೊ a minus a dash is a skew symmetric matrix. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿ, ಇದನ್ನ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಬಟ್ ಇಲ್ಲಿ ಥಿಯರಮ್ ಇದನ್ನ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಸೊ ನೋಡಿ ಫಸ್ಟ್ ಈಗ ಪ್ರೂವ್ ಮಾಡೋಣ ನೋಡಿ. a plus a dash is a symmetric matrix, a minus a dash ಅಂತ is equal to ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾನೆ. ಇದು 3 ಮಾರ್ಕ್ಸ್ ಕೇಳ್ತಾನೆ, ಬಹಳ ಸಲ ಕೇಳಿದಾನೆ ಕೂಡ. ಸೊ ದಿಸ್ ಇಸ್ 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್. ಓಕೆ, ಸೊ ನಾವು ಈಗ ನೋಡಿ ಇದನ್ನ ಕಂಡು ಹಿಡಿತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋಣ. ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋಣ, ಏನು ಮಾಡೋಣ, ದಟ್ ಲೆಟ್ ಅಸ್ ಕನ್ಸಿಡರ್ ಲೆಟ್ ಸೊ ಇದನ್ನ ಏನು ತೊಗೊಳ್ಳೋಣ, a plus a dash ಅಂದ್ರೆ b ಅಂತ ತೊಗೊಳ್ಳೋಣ. ಓಕೆ, b ದಟ್ ಈಸ್ ಈಕ್ವಲ್ ಟು a plus a dash. ಓಕೆ, a plus a dash ನ b ಮ್ಯಾಟ್ರಿಕ್ಸ್ ಅಂತ ತೊಗೊಳ್ಳೋಣ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಈಗ ಆಕ್ಚುಲ್ ಆಗಿ ನೋಡಿ. ಸೊ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾವ್ದೊಂದು ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್, ಬಿ ಮ್ಯಾಟ್ರಿಕ್ಸ್ ಇದೆ ಅಂತ ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ವಾಪಸ್ ಅದು ಬಿ ಬಂದ್ರೆ ನಮ್ಗೆ ಏನಾಗುತ್ತೆ, ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಹೌದಾ, ಅದೇ ತರ ಇದು ಬಿ ಮ್ಯಾಟ್ರಿಕ್ಸ್ ಇದೆ, ಇದನ್ನ ಟ್ರಾನ್ಸ್ಪೋಸ್ ಮಾಡೋಣ. ಓಕೆ, ಟ್ರಾನ್ಸ್ಪೋಸ್ ಮಾಡಿದ್ರೆ ವಾಪಸ್ ಬಿ ಮ್ಯಾಟ್ರಿಕ್ಸ್ ಬಂದ್ರೆ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಹೌದಾ, ಓಕೆ, ಅದಕ್ಕೆ ತರ ನೋಡಿ ಇದನ್ನ ಟ್ರಾನ್ಸ್ಪೋಸ್ ಮಾಡ್ತೀನಿ. ಅಪ್ಲೈ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್. ಅವಾಗ ಏನಾಗುತ್ತೆ, ಬಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು a plus a dash ಹೋಲ್ ಡ್ಯಾಶ್. ಓಕೆ, ಸೊ ನಿಮಗೆ ಪ್ರಾಪರ್ಟೀಸ್ ಗೊತ್ತಿರಬೇಕು. ಪ್ರಾಪರ್ಟೀಸ್ ಅಂದ್ರೆ ಏನು, ನಮಗೆ a ಡ್ಯಾಶ್ ಹೋಲ್ ಡ್ಯಾಶ್ ನಮ್ಗೆ ಏನಾಗುತ್ತೆ, ದಟ್ ಈಸ್ ನಮಗೆ ಏನೇ ಆಗುತ್ತೆ. ಅದೇ ತರ a plus b, ಓಕೆ, a plus b ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, a ಡ್ಯಾಶ್ ಪ್ಲಸ್ b ಡ್ಯಾಶ್ ಆಗುತ್ತೆ. ಇದು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಸೊ ನಮ್ಗೆ ಅದೇ ತರ ಇದು b ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ನನಗೆ. ಸೊ ದಿಸ್ ಇಸ್ ಏನಾಗುತ್ತೆ ನಮಗೆ ಹೋಲ್ ಡ್ಯಾಶ್ a ಡ್ಯಾಶ್ ಪ್ಲಸ್ a ಡ್ಯಾಶ್ ಹೋಲ್ ಡ್ಯಾಶ್ ಆಗುತ್ತೆ ನೋಡಿ. ಓಕೆ, ಸೊ ನಾವು ಇದನ್ನ ಹೆಂಗ್ ಬರಿಬಹುದು, b ಡ್ಯಾಶ್ ದಟ್ ಈಸ್ ಈಕ್ವಲ್ ಟು a ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಪ್ಲಸ್ a ಡ್ಯಾಶ್ ಹೋಲ್ ಡ್ಯಾಶ್ ಅಂದ್ರೆ ಏನ್ ಬರಿಬಹುದು ನಾವು, a ಅಂತ ಬರಿಬಹುದು. ಓಕೆ, ವಿಚ್ ಮೀನ್ಸ್ ನಮ್ಗೆ b ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನ್ ಬಂತು, a ಪ್ಲಸ್ a ಡ್ಯಾಶ್ ಬಂತು. ಓಕೆ, a ಪ್ಲಸ್ a ಡ್ಯಾಶ್ ಅಂದ್ರೆ ಏನ್ ತಗೊಳ್ಳಿ ನಾವು, a ಪ್ಲಸ್ a ಡ್ಯಾಶ್ ಇಸ್ b ಓನ್ಲಿ. ಓಕೆ, ಅಂದ್ರೆ b ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬಂತು, ವಾಪಸ್ b ಬಂತು. ಓಕೆ, ಇಷ್ಟೇ ಮುಗೀತು ನೋಡಿ. ಸೊ b ಡ್ಯಾಶ್ ದಟ್ ಈಸ್ ಈಕ್ವಲ್ ಟು b. therefore ಏನಂತ ಬರೀಬಹುದು, therefore so that is a plus, okay, a plus a dash is a symmetric matrix.
ಮ್ಯಾಟ್ರಿಕ್ಸ್ ಇಷ್ಟೇ ನೋಡಿ, ಇಷ್ಟು. ಈಗ ಆಯ್ತಾ, ಇದು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿ. ಸೆಕೆಂಡ್ ಕಂಡೀಷನ್ ಏನಿದೆ ನಮಗೆ, ಎ ಮೈನಸ್ ಎ ಡ್ಯಾಶ್ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಹೌದಾ? ಓಕೆ, ಸೊ ನಮಗೆ ಸೆಕೆಂಡ್ ಕಂಡೀಷನ್ ಬರ್ಕೊಳ್ತೀವಿ ನೋಡಿ, ಎ ಮೈನಸ್, ಅದೇ ವಿಚ್ ಮೀನ್ಸ್ ನಾವು ಏನಂತ ತಗೊಳ್ಳೋಣ, ಈಗ ಬಿ ತೊಗೊಂಡಿವ ಇಲ್ಲಿ, ಈಗ ನಾವು ಸಿ ತಗೊಳ್ಳೋಣ. ಓಕೆ, ಎ ಮೈನಸ್ ಲೆಟ್ ಸಿ ದಟ್ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್, ಹೌದಾ? ಸೊ ನಾವು ಯಾವ್ದಾರ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಆಗ್ಬೇಕಂದ್ರೆ ಏನಾಗಬೇಕು, ಸ್ಕ್ಯೂ ಸಿಮೆಟ್ರಿಕ್ ಆಗ್ಬೇಕಂದ್ರೆ ನಮಗೆ ಸಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಸಿ ಆದರೆ ನಮ್ಗೆ ಏನಾಗುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ, ಹೌದಾ? ಓಕೆ, ಅಂದ್ರೆ ಮೈನಸ್ ಸಿ ಫಾರ್ಮೆಟ್ ತಂದ್ಬಿಟ್ರೆ ಮುಗಿತು, ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಅರ್ಥ. ಓಕೆ, ಈಗ ನೋಡಿ ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿ ಎರಡು ಕಡೆ. ಟ್ರಾನ್ಸ್ಪೋಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಎ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಆಗುತ್ತೆ, ಹೌದಾ? ಎ ಮೈನಸ್, ಸೊ ಸಿ ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸಿ ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದೇನಾಗುತ್ತೆ, ಎ ಡ್ಯಾಶ್ ಮೈನಸ್ ಆಫ್ ಎ ಡ್ಯಾಶ್ ಹೋಲ್ ಡ್ಯಾಶ್. ಓಕೆ, ಸೊ ನಾವು ಇಲ್ಲಿ ನೋಡಿ, ನಾವು ಎ ಡ್ಯಾಶ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಮೈನಸ್ ಆಫ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಅಂದ್ರೆ ಏನು ಬರುತ್ತೆ, ನಮ್ಗೆ ಎ ಬರುತ್ತೆ, ಎ ಬರ್ಕೊಳ್ಳಿ. ಸಿ ಡ್ಯಾಶ್ ಅಂದ್ರೆ ಎಷ್ಟು ಬಂತು. ಓಕೆ, ಈಗ ನೋಡಿ ಇಲ್ಲಿ ಏನಾಗುತ್ತೆ, ಎ ಮೈನಸ್ ಎ ಡ್ಯಾಶ್, ಇಲ್ಲಿ ಏನಿದೆ ಎ ಡ್ಯಾಶ್ ಮೈನಸ್ ಎ ಡ್ಯಾಶ್ ಮೈನಸ್ ಎ. ಅದಕ್ಕೋಸ್ಕರ ಏನು ಮಾಡೋಣ, ನಾವು ಮೈನಸ್ನ ಕಾಮನ್ ತೊಗೊಂಡು ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಸೊ ಇಲ್ಲಿ ಮೈನಸ್ನ ಕಾಮನ್ ಮೈನಸ್ ಎ ಇದ್ದಿದ್ದು ಏನಾಗುತ್ತೆ ನಮಗೆ ಪ್ಲಸ್ ಎ ಆಗುತ್ತೆ, ಪ್ಲಸ್ ಎ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಪ್ಲಸ್ ಎ ಡ್ಯಾಶ್ ಇದ್ದಿದ್ದು ಏನಾಗುತ್ತೆ, ಅದಕ್ಕೆ ಮೈನಸ್ ಎ ಡ್ಯಾಶ್ ಆಗುತ್ತೆ, ಮೈನಸ್ ಎ ಡ್ಯಾಶ್ ಬರ್ಕೊಳ್ಳಿ. ನಾವು ಸಿ ಡ್ಯಾಶ್ ಇಸ್ಕೊಂಡು ಅಂದ್ರೆ ಸಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಎ ಮೈನಸ್ ಎ ಡ್ಯಾಶ್ ಅಂದ್ರೆ ಏನಿದೆ, ನಮಗೆ ಎ ಮೈನಸ್ ಎ ಡ್ಯಾಶ್ ಅಂದ್ರೆ ಸಿ ಇದನ್ನ ಓಕೆ, ಬೇಕಾದ್ರೆ ಸಿ ಬರ್ಕೊಳ್ಳಿ. ಅಂದ್ರೆ ಸಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ವಾಪಸ್ ಏನು ಬಂತು, ಸಿ ಬಂತ. ಓಕೆ, ಸಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಸಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಸಿ ಬಂತ. ದೇರ್ ಫಾರ್ ನಾವೇನು ಮಾಡೋದು, ನಾನು ಹೇಳಿದ್ದೀನಿ ಯಾವತ್ತಿದ್ರು ನಮಗೆ, ಸೊ ಸಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಸಿ ಬಂದ್ರೆ ಅಥವಾ ಎ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಎ ಬಂದ್ರೆ ಅದೇನಾಗುತ್ತೆ, ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಅರ್ಥ. ದೇರ್ ಫೋರ್ ನಾವೇನು ಮಾಡೋದು, ಎ ಮೈನಸ್ ಎ ಡ್ಯಾಶ್ is a skew symmetric matrix. Skew symmetric matrix. ಓಕೆ, ಇಷ್ಟೇ ನೋಡಿ, ಇಷ್ಟು ಬರೆದ್ರೆ 3 ಮಾರ್ಕ್ಸ್. ಓಕೆ, ಸೊ ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಸೊ ಕೇರ್ಫುಲ್ ಆಗಿ ಬರ್ಕೊಳ್ಳಿ. ಓಕೆ, ಸೊ ನಾವು ಅರ್ಥ ಮಾಡ್ಕೊಂಡು ಬರ್ಕೊಂಡ್ರೆ ನೀವು ಮತ್ತೆ ಯಾವತ್ತೂ ಮರೆಯಲ್ಲ. ಓಕೆ, ಜಸ್ಟ್ ರೈಟ್ ಡೌನ್. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನಾ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್, ಥಿಯರಮ್ 2 ನೋಡಿ. ಓಕೆ, ಸೊ ಥಿಯರಮ್ 2 ನೋಡಿ ಏನಿದೆ, ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಯಾವ್ದಾರ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ ಅದು ಸಿಮೆಟ್ರಿಕ್ ಮತ್ತೆ ಸಮ್ ಆಫ್ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಫಾರ್ಮೆಟ್ ಅಲ್ಲಿ ಬರೀಬಹುದು ಅಂತ ಸೊ ನಮಗೆ ಹೇಳ್ತಿದ್ದಾರೆ. ಸೊ ನಮ್ಗೆ ಇಟ್ ಮೀನ್ಸ್ ಲೆಟ್ ಅಸ್ ಕನ್ಸಿಡರ್ ಎ ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್, ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರೀಬಹುದು. ಸೊ ಯಾವತ್ತಿದ್ರೆ ಯಾವ್ದೋ ಮ್ಯಾಟ್ರಿಕ್ಸ್ ನಮಗೆ ಎ ಪ್ಲಸ್ ಎ ಡ್ಯಾಶ್ ಮಾಡಿದ್ರೆ ಏನ್ ಬರ್ತಿತ್ತು, ಯಾವ್ದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಆಗುತ್ತಾ, ಈಗ ಜಸ್ಟ್ ನಾವು ಪ್ರೂವ್ ಮಾಡಿದ್ವಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಆಗುತ್ತಾ. ಓಕೆ, ಪ್ಲಸ್ ಅದೇ ತರ ಎ ಮೈನಸ್ ಎ ಡ್ಯಾಶ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಆಗುತ್ತೆ. ಓಕೆ, ಎ ಮೈನಸ್ ಎ ಡ್ಯಾಶ್ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸ್ಕ್ಯೂ ಸಿಮೆಟ್ರಿಕ್. ಇದಕ್ಕೆ ಹಾಫ್ ಇಂದ ಮಲ್ಟಿಪ್ಲೈ ಮಾಡಿ, ಓಕೆ, ಇದಕ್ಕೂ ಹಾಫ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇವೆರಡು ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಸ್ಕ್ಯೂ ಸಿಮೆಟ್ರಿ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ, ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮುಗೀತು. ಓಕೆ, ಸೊ ನಮಗೆ ಸೊ ಯಾವ್ದಾರ ಮ್ಯಾಟ್ರಿಕ್ಸ್ ನಮಗೆ ಸಿಮೆಟ್ರಿಕ್ ಮತ್ತೆ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು, ದಟ್ ಈಸ್ ಹಾಫ್ ಆಫ್ ಎ ಪ್ಲಸ್ ಎ ಡ್ಯಾಶ್, ಓಕೆ, ಪ್ಲಸ್ ಹಾಫ್ ಆಫ್ ಎ ಮೈನಸ್ ಎ ಡ್ಯಾಶ್. ಓಕೆ, ಎ ಮೈನಸ್ ಎ ಡ್ಯಾಶ್. ಸೊ ದಿಸ್ ಈಸ್ ವಾಟ್ ಯಾವ್ದು ಈ ಮ್ಯಾಟ್ರಿಕ್ಸ್ ನಮಗೆ ಸಮ್ ಆಫ್ ಸಿಮೆಟ್ರಿಕ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರಿಬೇಕಂದ್ರೆ ನಮ್ಗೆ ಯಾವ ತರ ಬರಬೇಕು, ಈ ತರ ಬರಿಬೇಕು ನೋಡಿ. ಓಕೆ, ಬೇಕಾದ್ರೆ ನೋಡಿ ಯು ನೋ ದಟ್ ದಿಸ್ ಎ ಪ್ಲಸ್ ಎ ಡ್ಯಾಶ್ ಇಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಎ ಮೈನಸ್ ಎ ಡ್ಯಾಶ್ ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್. ಡಿವೈಡ್ ಬೈ 2 ಮಾಡಿದ್ದೀನಿ. ಓಕೆ, ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಅದೇನಾಗುತ್ತೆ, ವಾಪಸ್ ನಮಗೆ ಸಿಮೆಟ್ರಿಕ್ ಬರುತ್ತೆ, ಇದು ಸ್ಕ್ಯೂ ಸಿಮೆಟ್ರಿಕ್ ಮಾಡುತ್ತೆ. ಸೊ ನಮಗೆ ಸೊ ದಿಸ್ ಇಸ್ ಎ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಪ್ಲಸ್ ಇದ್ರು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಡ್ ಮಾಡಿದ್ರೆ ವಾಪಸ್ ಎ ಮ್ಯಾಟ್ರಿಕ್ಸ್ ಬರುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮತ್ತೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಡ್ ಮಾಡಿದ್ರೆ ವಾಪಸ್ ಎ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಸೊ ನಾವು ಇದಕ್ಕೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಓಕೆ, ಇದನ್ನ ಪ್ರೂವ್ ಮಾಡಿ ಅಂತ ಕೇಳಲ್ಲ, ಬಟ್ ನಾವು ಒಂದು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡೋಣ. ಓಕೆ, ಎಕ್ಸಾಂಪಲ್ ಇದೆ ನೋಡಿ, ಹಿಯರ್ ಐ ವಿಲ್ ಟೇಕ್ ಎಕ್ಸಾಂಪಲ್.
ನೋಡಿ ಇಲ್ಲಿದೆ ನೋಡಿ ಎಕ್ಸಾಂಪಲ್ 12. ಸೊ ದೇ ಹ್ಯಾವ್ ಗಿವನ್ ಏನಂತ ಪ್ರೂವ್ ಮಾಡಬೇಕು ನಮಗೆ ಎಕ್ಸಾಂಪಲ್ 12. Okay, so express the matrix. Okay, express the matrix B as the sum of symmetric and skew symmetric ಅಂತ ಕೊಟ್ಟಿದೆ. ಓಕೆ, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನು ಮಾಡೋಣ, ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಮಾಡೋಣ. ಸೊ ಬಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡ್ಬೇಕಂದ್ರೆ, ಸೊ ಟು ಪ್ರೂವ್ ಸೊ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಫಸ್ಟ್ ಇದನ್ನ ಬಿ ಟ್ರಾನ್ಸ್ಪೋಸ್ ಮಾಡಿ. ಸೊ ಬಿ ಟ್ರಾನ್ಸ್ಪೋಸ್ ಮಾಡಿ ಅಂದ್ರೆ ಬಿ ಮ್ಯಾಟ್ರಿಕ್ಸ್ ಇದನ್ನ ಫಸ್ಟ್ ಬಿ ಮ್ಯಾಟ್ರಿಕ್ಸ್ ಇದೆ, ನಾವು ನೀವು ಬರ್ಕೊಳ್ಳಿ, ಬೇಕಾದ್ರೆ ನೀವು ಬರ್ಕೋಬೇಕು, ಬಿಕಾಸ್ ನಿಮ್ಮ ಕ್ವಶನ್ ಇರಲ್ಲ, ನನ್ನ ಕ್ವಶನ್ ಐತಿಲ್ಲ, ಅದು ಬರ್ಕೊಳ್ತಿಲ್ಲ. ನೀವು ಬಿ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಬಿ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಟು ದೆನ್ ಫಸ್ಟ್ ರೋ ಇದ್ದಿದ್ದು ಏನು ಮಾಡೋಣ, ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ಳೋಣ, ದಟ್ ಈಸ್ 2 - 4. ಸೆಕೆಂಡ್ ರೋ ಇದ್ದಿದ್ದು ಏನು ಮಾಡೋಣ, ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ಳೋಣ, ದಟ್ ಈಸ್ -1 3 4. ಅದೇ ಥರ್ಡ್ ರೋ ಇದ್ದಿದ್ದು ಏನು ಥರ್ಡ್ ಕಾಲಮ್ ಆಗಿ ಬರ್ಕೊಳ್ಳೋಣ, ದಟ್ ಈಸ್ 1 - 2 -3. ಓಕೆ, ಸೊ ಇಷ್ಟ ಆಯ್ತು, ಬಿ ಡ್ಯಾಶ್ ಇಷ್ಟ ಆಯ್ತು ನೋಡಿ. ಸೊ ನಮಗೆ ಬಿ ಇಷ್ಟ ಆಯ್ತಾ, ಬಿ ಡ್ಯಾಶ್ ಇಷ್ಟ ಆಯ್ತು. ಸೊ ಇಷ್ಟ ಆದ್ಮೇಲೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ, ಸೊ ನಮಗೆ ಯಾವ್ದಾರ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಇದೆ, ಬಿ ಮ್ಯಾಟ್ರಿಕ್ಸ್ ಅಂತ ಅನ್ಕೊಳ್ಳಿ. ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಸಮ್ ಆಫ್ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಫಾರ್ಮಾಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಬರಿಬೇಕಂದ್ರೆ ಹೆಂಗಾಗುತ್ತೆ ಅಂದ್ರೆ ಬಿ ದಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಪ್ಲಸ್ ಬಿ ಡ್ಯಾಶ್, ಹಾಫ್ ಆಫ್ ಬಿ ಪ್ಲಸ್ ಬಿ ಡ್ಯಾಶ್ ಪ್ಲಸ್ ಹಾಫ್ ಆಫ್ ಬಿ ಮೈನಸ್ ಬಿ ಡ್ಯಾಶ್. Okay, so this is what the format, the b that is equal to half of b plus b dash, so plus half of b minus b dash, where b that is equal to p plus q. ಅಂದ್ರೆ ಇದನ್ನ ಏನು ಮಾಡೋಣ, ಇದು p ಅಂತ ತಗೊಳ್ಳೋಣ, ಇದು q ಅಂತ ತಗೊಳ್ಳೋಣ. ಬೇಕಾದ್ರೆ ನೋಡಿ ಇದನ್ನ ಪ್ರೂವ್ ಮಾಡ್ತೀನಿ. ಸೊ ನಮಗೆ ಇದನ್ನ p ಅಂತ ತಗೊಳ್ಳೋಣ, ಇದನ್ನ q ಅಂತ ತಗೊಳ್ಳೋಣ. ಬೇಕಾದ್ರೆ ಇದನ್ನ ಪ್ರೂವ್ ಮಾಡ್ತೀನಿ, ನನ್ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ, q ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಒಂದೊಂದೇ ಮಾಡ್ಕೊಂತ ಹೋಗ್ತೀನಿ ನೋಡಿ. ಸೊ ಇಲ್ಲೇ ಮಾಡ್ತೀನಿ ನೋಡಿ, p ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು p ಮ್ಯಾಟ್ರಿಕ್ಸ್ ದಟ್ ಈಸ್, ಇಲ್ಲಾಂದ್ರೆ ಇಲ್ಲೇ ಮಾಡೋಣ, p matrix that is equal to, okay, so half of b plus b dash, half of b plus b dash, b matrix ಬರ್ಕೊಳ್ಳಿ, half of b plus b dash ಹೌದಾ, half you write as it is, ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿ. ಸೊ b matrix ಏನಿದೆ ಬರ್ಕೊಳ್ಳಿ, b matrix ಇದೆ ಆಯ್ತಾ, ಇದು ಬರ್ಕೊಳ್ಳಿ, that is 2 - 2 - 4. ನೆಕ್ಸ್ಟ್ ಅದೇ ಥರ -1 3 4, ನೆಕ್ಸ್ಟ್ 1 - 2 -3. ಓಕೆ, ಪ್ಲಸ್ ಬಿ ಡ್ಯಾಶ್ ನೋಡಿ, ಬಿ ಡ್ಯಾಶ್ ಏನಿದೆ ನಮ್ಗೆ ಇದು ಬರ್ಕೊಳ್ಳಿ, ದಟ್ ಈಸ್ ಏನಿದೆ 2 - 1 2 - 1 1. ನೆಕ್ಸ್ಟ್ ಇಲ್ಲಿ ಏನಿದೆ ದಟ್ ಈಸ್ -2 3 -2. ಓಕೆ, ಅದೇ ಥರ -4 4 -3. ಓಕೆ, ಇಷ್ಟ ಐತೆ ನೋಡಿ. ಸೊ ದಟ್ ಈಸ್ ನಮ್ಗೆ ಇಷ್ಟ ಆಯ್ತಾ. ಸೊ ನಾವು ಹಾಫ್ ಹೆಂಗಿದ್ದು ಹಂಗೆ ಬರ್ಕೊಳ್ಳಿ, ನಾವು ಇದನ್ನು ಸಾಲ್ವ್ ಮಾಡೋಣ ನೋಡಿ. ಸೊ ಇವಾಗ ಆ್ಯಡ್ ಮಾಡಿ, ದಟ್ ಈಸ್ 2 + 2 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 4 ಆಗುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟು -2 - 1 ಮಾಡಿದ್ರೆ -3 ಆಗುತ್ತೆ, -3 ಬರ್ಕೊಳ್ಳಿ. -4 + 1 ಮಾಡಿದ್ರೆ ಏನಾಗುತ್ತೆ -3 ಆಗುತ್ತೆ, -3 ಬರ್ಕೊಳ್ಳಿ. ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಅದೇ ಥರ -1 -2 ಮಾಡಿದ್ರೆ ಏನಾಗುತ್ತೆ -3 ಆಗುತ್ತೆ, -3 ಬರ್ಕೊಳ್ಳಿ. ಅದೇ ಥರ 3 + 3 ಮಾಡಿದ್ರೆ ಏನಾಗುತ್ತೆ 6 ಆಗುತ್ತೆ, 6 ಬರ್ಕೊಳ್ಳಿ. 4 - 2 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 2 ಬರುತ್ತೆ, 2 ಬರ್ಕೊಳ್ಳಿ. ಅದೇ ಥರ 1 - 4 ಮಾಡಿದ್ರೆ -3 ಬರುತ್ತೆ, -3 ಬರ್ಕೊಳ್ಳಿ. ನೆಕ್ಸ್ಟ್ -2 + 4 ಮಾಡಿದಾಗ ಏನಾಗುತ್ತೆ +2 ಬರುತ್ತೆ, +2 ಬರ್ಕೊಳ್ಳಿ. -3 ಮಾಡಿದ್ರೆ ಏನಾಗುತ್ತೆ -6 ಬರುತ್ತೆ, -6 ಬರ್ಕೊಳ್ಳಿ. ಇದನ್ನು ಡಿವೈಡ್ ಮಾಡಿ ಎಲ್ಲದಕ್ಕೆ ಇದರಿಂದ ಡಿವೈಡ್ ಮಾಡೋಣ, 2 ಇಂದ ಡಿವೈಡ್ ಮಾಡಿ. 2 ಇಂದ ಡಿವೈಡ್ ಅಂದರೆ 4ಗೆ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 2 ಬರುತ್ತೆ, 2 ಬರ್ಕೊಳ್ಳಿ. ಅದೇ -3ನ 2 ಇಂದ ಡಿವೈಡ್ ಮಾಡಿದ್ರೆ -3/2 ಬರುತ್ತೆ, -3/2 ಬರ್ಕೊಳ್ಳಿ. ಅದೇ ಥರ -3ನ 2ನ ಡಿವೈಡ್ ಮಾಡಿದ್ರೆ -3/2 ಬರುತ್ತೆ, -3/2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ನೋಡಿ, ನೆಕ್ಸ್ಟ್ -3ನ ಡಿವೈಡ್ ಮಾಡಿದ್ರೆ -3/2 ಬರುತ್ತೆ, ಬರ್ಕೊಳ್ಳಿ. ನೆಕ್ಸ್ಟ್ 6ಇಂದ 2ಗೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ 3 ಬರುತ್ತೆ, 3 ಬರ್ಕೊಳ್ಳಿ. 2ನ 2 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ -3ನ 2 ಡಿವೈಡ್ ಬೈ 2 ಮಾಡಿದ್ರೆ -3/2 ಬರುತ್ತೆ, -3/2 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ 2ನ 2 ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ಇಲ್ಲಿ -6 ಐತೆ, -6ನ ನಮಗೆ 2 ಇಂದ ಡಿವೈಡ್ ಮಾಡಿದ್ರೆ -3 ಬರುತ್ತೆ, -3 ಬರ್ಕೊಳ್ಳಿ. ಓಕೆ, ಸೊ ನಮ್ಗೆ ಇದಿಷ್ಟು ಬಂತ. ಸೊ ಪಿ ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಇದನ್ನು ಪಿ ಟ್ರಾನ್ಸ್ಪೋಸ್ ಮಾಡಿ. ಓಕೆ, ಸೊ ಪಿ ಟ್ರಾನ್ಸ್ಪೋಸ್ ದಟ್ ಈಸ್ ಈಕ್ವಲ್ ಅಂದರೆ ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ವಾಪಸ್ ಏನು ಬರುತ್ತೆ ನೋಡಿ. ಸೊ ಟ್ರಾನ್ಸ್ಪೋಸ್ ಅಂದರೆ ಫಸ್ಟ್ ರೋ ಇದೆ ಏನು ಮಾಡೋಣ, ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ, ದಟ್ ಈಸ್ 2 - 3/2. ಓಕೆ, -3/2. ಓಕೆ, ಸೊ ಇಲ್ಲೇನಿದೆ ಸ್ವಲ್ಪ ಇದೆ, ಈ ಕಡೆ ಬರ್ಕೊಂಡ್ಬಿಡ್ತಾರೆ.
ಓಕೆ. ಸೊ ಇಲ್ಲಿ ಕಾಮ ಕೊಟ್ಟು ಸೊ ಪಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಪಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ನೋಡಿ. ಸೊ ಪಿ ಡ್ಯಾಶ್ ದಟ್ ಫಸ್ಟ್ ರೋ ಇದು ಮಾಡೋಣ, ಫಸ್ಟ್ ಕಾಲಮಾಗಿ ಬರ್ಕೊಳ್ಳೋಣ. ದಟ್ ಈಸ್ 2 - 3/2 ಓಕೆ -3/2. ನೆಕ್ಸ್ಟ್ ಏನಿದೆ ನಮಗೆ? ಸೊ ದಟ್ ಈಸ್ ಟ್ರಾನ್ಸ್ಪೋಸ್ ಮಾಡಬೇಕಲ್ಲ. ಓಕೆ ಸಾರಿ, ಇಲ್ಲಿ ನೋಡಿ ಫಸ್ಟ್ ಕಾಲಮ್ ಇದ್ದಿದ್ದು ನೋಡಿ, ಫಸ್ಟ್ ಕಾಲಮ್ ಇದ್ದು ಫಸ್ಟ್ ರೋ ಆಗಿ ಬರ್ಕೊಂಡಿದ್ದೀನಿ. ಅದೇ ಥರ ಸೆಕೆಂಡ್ ಕಾಲಮ್ ಇದ್ದಿದ್ದು ಸೆಕೆಂಡ್ ರೋ ಆಗಿ ಬರ್ಕೊಳ್ತೀನಿ, ಹಂಗೂ ಬರ್ಕೊಂಡು ಕಾಲಮ್ ಇದ್ದಿದ್ದು ರೋ ಆಗಿ ಬರ್ಕೊಳ್ತೀನಿ. ಸೊ ಸೆಕೆಂಡ್ ಕಾಲಮ್ ಇದ್ದಿದ್ದು ಸೆಕೆಂಡ್ ರೋ ಆಗಿ ಬರ್ಕೊಳ್ತೀನಿ. ಇಲ್ಲಿ -3/2 ಇದೆ, -3/2. ಇಲ್ಲಿ 3 ಇದೆ, 3 ಬರ್ಕೊಳ್ಳಿ. ಇಲ್ಲಿ 1 ಇದೆ, 1 ಬರ್ಕೊಳ್ಳಿ. ಓಕೆ 1 ಇದೆ. ಅದೇ ಥರ ನಮಗೆ ಥರ್ಡ್ ಕಾಲಮ್ ಇದೆ, ಥರ್ಡ್ ರೋ ಆಗಿ ಬರ್ಕೊಳ್ತೀನಿ. ಥರ್ಡ್ ಕಾಲಮ್ ಇದೆ, ಥರ್ಡ್ ರೋ ಆಗಿ ಬರ್ಕೊಳ್ಳಿ. ದಟ್ ಈಸ್ -3/2 ಬರ್ಕೊಳ್ಳಿ. ನೆಕ್ಸ್ಟ್ 1 ಇದೆ, ಇದು 1 ಬರ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ -3 ಇದೆ, -3 ಬರ್ಕೊಳ್ಳಿ. ಇಲ್ಲಿ ನೋಡಿ. ಸೊ ದಟ್ ಈಸ್ ಇವೆರಡು ಎಕ್ಸಾಕ್ಟ್ಲಿ ಸೇಮ್ ಅದಾವ, ಎಕ್ಸಾಕ್ಟ್ಲಿ ಸೇಮ್. ದಟ್ ಈಸ್ ಏನು ಹೇಳೋದು? ಪಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನಿದೆ ಈಕ್ವಲ್ ಇರುತ್ತೆ ಪಿ ಈಕ್ವಲ್. ಓಕೆ ಪಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಪಿ. ಓಕೆ ಇಲ್ಲಿ ಬರ್ಕೊಳ್ಳಿ ಬೇಕಾದ್ರೆ ಪಿ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಪಿ. ದೇರ್ ಫಾರ್ ನಾವೇನು ಬಿಡು ದೇರ್ ಫಾರ್ ಪಿ ಈಸ್ ನಾವು ಯಾವತ್ತಿದ್ರೆ ಏನಾಗುತ್ತೆ? ಸೊ ನಮಗೆ ಪಿ ಡ್ಯಾಶ್ ದಟ್ ಈಕ್ವಲ್ ಟು ಪಿ ಅಂತ ಬಂದಾಗ ಪಿ ಈಸ್ ಏನು ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಪಿ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಪಿ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ ಪಿ ಅನ್ನೋದು ನೋಡಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಯ್ತು. ಓಕೆ ಸೊ ಪಿ ಅಂದ್ರೇನು? ಹಾಫ್ ಆಫ್ ಬಿ ಪ್ಲಸ್ ಬಿ ಡ್ಯಾಶ್. ಹೌದಾ? ಅದು ಮಾಡಿದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದೇ ಥರ ಏನು ಮಾಡೋಣ? ಕ್ಯೂ ಕಂಡಿಡಿಯೋಣ. ಸೊ ಕ್ಯೂ ದಟ್ ಈಸ್ ಈಕ್ವಲ್ ಏನಿದೆ? ಹಾಫ್ ಆಫ್ ಬಿ ಮೈನಸ್ ಬಿ ಡ್ಯಾಶ್. ಓಕೆ ಕ್ಯೂ ದಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಮೈನಸ್ ಬಿ ಡ್ಯಾಶ್. ಹೌದಾ? ಓಕೆ ಸಿಮ್ಮ ಬರ್ಕೊಳ್ಳೋದನ್ನ ಇದನ್ನೇ ಕಾಪಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ. ಓಕೆ ಸೊ ನಾವು ಯು ಜಸ್ಟ್ ಸಿ ಹಿಯರ್ ಇಲ್ಲಿ. ಸೊ ಬಟ್ ಇಲ್ಲಿ ನೋಡಿ, ಇಲ್ಲೇನಿದೆ ನಮಗೆ ಬಿ ಮೈನಸ್ ಬಿ ಡ್ಯಾಶ್, ಬಟ್ ಇಲ್ಲಿ ಪ್ಲಸ್ ಇದೆ, ಇದು ತಕೊಂಬಿಡೋಣ. ಓಕೆ ನಾವು ಬೇಕಾದ್ರೆ ನೋಡಿ. ಸೊ ಇದೇನಿದೆ ನಮ್ಗೆ ಇಲ್ಲಿದೆ ಬರ್ಕೊಂಡಿದ್ದು, ಇಲ್ಲಿ ಬಿ ಮ್ಯಾಟ್ರಿಕ್ಸ್ ಮೈನಸ್ ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ಬರ್ಕೊಂಡು. ಓಕೆ ಈಗ ನೋಡಿ ಒಂದ್ರೊಳಗೆ ಒಂದು ಕಳೆಯೋಣ. ಈಗ ಹಾಫ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಹಾಫ್ ರೈಟ್ ಆಸ್ ಇಟ್ ಈಸ್. ನಾವು ಯು ಜಸ್ಟ್ ಸಿ. ಸೊ 2 - 2 ಮಾಡಿದ್ರೆ ಏನಾಗುತ್ತೆ? 0 ಬರುತ್ತೆ, 0 ಬರ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ -1 ಆಯ್ತಾ? ಸೊ ಮೈನಸ್ ಇಂಟು ಮೈನಸ್ +1 ಮಾಡುತ್ತೆ. ದಟ್ ಈಸ್ -2 +1 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ -1 ಬರುತ್ತೆ, -1 ಬರ್ಕೊಳ್ಳಿ. ಓಕೆ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 ಆಗುತ್ತೆ. -4 -1 ಮಾಡಿದ್ರೆ ದಟ್ ಈಸ್ -5 ಆಗುತ್ತೆ, -5 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ +2 ಆಗುತ್ತೆ. 2 -1 ಅಂದರೆ ದಟ್ ಈಸ್ 1 ಆಗುತ್ತೆ, 1 ಬರ್ಕೊಳ್ಳಿ. ಅದೇ ಥರ ಇಲ್ಲಿ ನೋಡಿ ದಟ್ ಈಸ್ 3 - 3 ಮಾಡಿದ್ರೆ ಏನಾಗುತ್ತೆ? 0 ಬರುತ್ತೆ, 0 ಬರ್ಕೊಳ್ಳಿ. ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ +2 ಆಗುತ್ತೆ. +2 +4 ಮಾಡಿದ್ರೆ +2 +4 ಮಾಡಿದ್ರೆ ಏನಾಗುತ್ತೆ? ನಮಗೆ 6 ಆಗುತ್ತೆ, 6 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ ಏನಿದೆ? ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ +4 ಆಗುತ್ತೆ. ಸೊ 4 + 1 ಅಂದರೆ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ -4 ಆಗುತ್ತೆ. -4 -2 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ -6 ಆಗುತ್ತೆ, -6 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ -3 ಇದೆ, ಇಲ್ಲಿ -3 ಇದೆ. ಓಕೆ ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ +3 ಆಗುತ್ತೆ. +3 -3 ಮಾಡಿದ್ರೆ ಏನಾಗುತ್ತೆ? 0 ಆಗುತ್ತೆ. ಓಕೆ ಇದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ನೋಡಿ ಏನಾಗುತ್ತೆ? ಹಾಫ್ ಆಫ್ ದಟ್ ಈಸ್ ಹಾಫ್ ಆಫ್ ಸೊ ಡಿವೈಡೆಡ್ ಬೈ ಮಾಡ್ಬಿಟ್ಟು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಹಾಫ್ ಬಂತ. ಓಕೆ ಸೊ ನಾವು ಡೈರೆಕ್ಟಾಗಿ ಡಿವೈಡ್ ಮಾಡ್ಬಿಡೋಣ ನೋಡಿ. ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ ನಮಗೆ? 0 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ -1ನ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? -1/2 ಆಗುತ್ತೆ, -1/2 ಬರ್ಕೊಳ್ಳಿ. ಇಲ್ಲಿ -5 ಐತಾ? -5ನ ಡಿವೈಡ್ ಬೈ 2 ಮಾಡಿದ್ರೆ -5/2 ಬರುತ್ತೆ, -5/2 ಬರ್ಕೊಳ್ಳಿ. ಓಕೆ ಇಷ್ಟಿದೆ ನೋಡಿ. ಸೊ ನೆಕ್ಸ್ಟ್ ಅದೇ ಥರ 1ನ ಡಿವೈಡ್ ಬೈ 2 ಮಾಡಿದ್ರೆ 1/2 ಬರುತ್ತೆ, 1/2 ಬರ್ಕೊಳ್ಳಿ. ಅದೇ ಥರ 0 ಡಿವೈಡ್ ಬೈ 2 ಮಾಡಿದ್ರೆ 0ನೇ ಬರುತ್ತೆ. 6ನ ಡಿವೈಡ್ ಬೈ 2 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ಅದೇ ಥರ 5ನ ಡಿವೈಡ್ ಬೈ 2 ಮಾಡಿದ್ರೆ 5/2 ಬರುತ್ತೆ, 5/2 ಬರ್ಕೊಳ್ಳಿ. ಅದೇ ಥರ -6ನ ಡಿವೈಡ್ ಬೈ 2 ಮಾಡಿದ್ರೆ -3 ಬರುತ್ತೆ, -3 ಬರುತ್ತೆ. ನೆಕ್ಸ್ಟ್ ಅದೇ ಥರ 0ನ ಡಿವೈಡ್ ಬೈ 2 ಮಾಡಿದ್ರೆ 0 ಬರುತ್ತೆ. ಓಕೆ ಸೊ ದಟ್ ಈಸ್ ಆಯ್ತು. ಕ್ಯೂ ಅಂದರೆ ಇಷ್ಟು ಮಾತು. ಸೊ ಈ ಕ್ಯೂ ಟ್ರಾನ್ಸ್ಪೋಸ್ ಮಾಡೋಣ. ಕ್ಯೂ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ನೋಡಿ ಕ್ಯೂ ಟ್ರಾನ್ಸ್ಪೋಸ್ ಅಂದರೆ ಇದು ಏನೇನು ಮಾಡೋಣ? ಕ್ಯೂ ಟ್ರಾನ್ಸ್ಪೋಸ್ ಮಾಡಿದ್ರೆ ಫಸ್ಟ್ ರೋ ಇದೆ ಏನು ಮಾಡೋಣ? ಫಸ್ಟ್ ಕಾಲಮ್ ಆಗಿ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ ಏನಿದೆ ನಮಗೆ 0 -1/2. ಓಕೆ ನೆಕ್ಸ್ಟ್ -5/2. ಓಕೆ ನೆಕ್ಸ್ಟ್ ಸೆಕೆಂಡ್ ರೋ ಇದೆ ಏನು ಮಾಡೋಣ? ಸೆಕೆಂಡ್ ಕಾಲಮ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ ಏನಿದೆ ನಮಗೆ 1/2. ಓಕೆ 0 3. ಓಕೆ ಅದೇ ಥರ ಥರ್ಡ್ ರೋ ಇದೆ ಏನು ಮಾಡೋಣ? ಥರ್ಡ್ ಕಾಲಮ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ 5/2 -3 0. ಓಕೆ ಸೊ ಕ್ಯೂ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಬೇಕಾದ್ರೆ ನೋಡಿ. ಸೊ ಕ್ಯೂ ಮತ್ತು ಕ್ಯೂ ಡ್ಯಾಶ್ಗೆ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ. ಇಲ್ಲಿ -1/2 ಆಯ್ತಾ? ಇಲ್ಲೇನಿದೆ +1/2. ಇಲ್ಲಿ -5/2 ಆಯ್ತಾ? ಇಲ್ಲೇನಿದೆ +5/2. ಹೌದಾ? ಓಕೆ ಇಲ್ಲಿ -1/2 ಇದೆ, +1 ಅಂದರೆ ಮೈನಸ್ನ ಕಾಮನ್ ತಗೊಳ್ಳೋಣ.
ಸೊ ಮೈನಸ್ನ ಕಾಮನ್ ತೊಗೊಂಡ್ರೆ ಏನಾಗಿದೆ ನೋಡಿ, ಮೈನಸ್ ಕಾಮನ್ ತೊಗೊಂಡ್ರೆ ಇಲ್ಲಿ 0 ಇದೆ, 0 ಬರ್ಕೊಳ್ಳಿ. ಇಲ್ಲಿ +1/2 ಇದ್ದಿದ್ದು ಏನಾಗುತ್ತೆ, ಮೈನಸ್ ಕಾಮನ್ ತೊಗೊಂಡ್ರೆ -1/2 ಆಗುತ್ತೆ. ಇಲ್ಲಿ +5/2 ಇದ್ದಿದ್ದು ಏನಾಗುತ್ತೆ, ದಟ್ ಈಸ್ -5/2 ಆಗುತ್ತೆ. ಓಕೆ, ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ -1/2 ಇದ್ದಿದ್ದು ಏನಾಗುತ್ತೆ +1/2 ಆಗುತ್ತೆ. ಇದು 0 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ -3 ಇದ್ದಿದ್ದು ಏನಾಗುತ್ತೆ +3 ಆಗುತ್ತೆ. ಓಕೆ, ಇಲ್ಲಿ -5/2 ಇದ್ದಿದ್ದು ಏನಾಗುತ್ತೆ +5/2 ಆಗುತ್ತೆ. ಇಲ್ಲಿ +3 ಇದ್ದಿದ್ದು ಏನಾಗುತ್ತೆ -3 ಆಗುತ್ತೆ. ಇಲ್ಲಿ 0 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೌ ಯು ಜಸ್ಟ್ ಅಬ್ಸರ್ವ್ ಹಿಯರ್ ಮೈನಸ್ ಆಫ್ ಏನಿದೆ ನಮಗೆ, ಸೊ ದಟ್ ಈಸ್ ಮೈನಸ್ ಆಫ್, ಇದು ವಾಪಸ್ ನೋಡಿ ಕ್ಯೂ ಮ್ಯಾಟ್ರಿಕ್ಸ್ ಥರ ಇದೆಯಾ, ಕ್ಯೂ ಮ್ಯಾಟ್ರಿಕ್ಸ್ ಥರ ಇದೆಯಾ. ಓಕೆ, ಇಲ್ಲಿ ಕ್ಯೂ ಇದನ್ನ ಕ್ಯೂ ಮ್ಯಾಟ್ರಿಕ್ಸ್ ಥರ ಇದೆ. ಸೊ ದಟ್ ಈಸ್ ಏನು ಬಂತು ನಮಗೆ ಕ್ಯೂನೇ ಬರುತ್ತೆ. ಅಂದರೆ ನಾವು ಜಸ್ಟ್ ಸಿ ಕ್ಯೂ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ -q ಬಂತು. ಹೌದಾ, ಕ್ಯೂ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು -q ಬಂತು. ದೇರ್ ಫೋರ್ ಕ್ಯೂ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ. ಕ್ಯೂ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಈಗ ನೋಡಿ, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್, ಸೊ ನಮಗೆ ಈ ಗಿವನ್ ಮ್ಯಾಟ್ರಿಕ್ಸ್, ಈಗ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನೈತಲ್ಲ, ನಮಗೆ ಇಟ್ ಇಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಹೌದಾ, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಅಂದ್ರೆ ಈ ಸಿಮೆಟ್ರಿಕ್ ಇದು ಬಂತ, ಪಿ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಕ್ಯೂ ಅನ್ನೋದು ದಟ್ ಈಸ್ ಆಲ್ಸೋ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅವೆರಡು ಸಮ್ ಮಾಡಿದ್ರೆ ಏನು ಬರುತ್ತೆ ವಾಪಸ್ ನಮಗೆ ಬಿ ಮ್ಯಾಟ್ರಿಕ್ಸ್ ಬರಬೇಕು. ಓಕೆ, ಬಿ ಮ್ಯಾಟ್ರಿಕ್ಸ್ ಬಂದ್ರೆ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಅಥವಾ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಓಕೆ, ಬಿ ಇದು ಪಿ ಇದು ಕ್ಯೂ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಪಿ ಬಂದಿದ್ದು, ಇದರಲ್ಲಿ ಪಿ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಕ್ಯೂ ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಪಸ್ ಬಿ ಬಂದ್ಬಿಟ್ರೆ ಮುಗೀತು. ಸೊ ದಟ್ ಈಸ್ ಗಿವನ್ ಮ್ಯಾಟ್ರಿಕ್ಸ್ ಇಸ್ ದ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ಸ್ ಅಂತ ಅರ್ಥನಾ. ಓಕೆ, ಸೊ ಈಗ ನೋಡಿ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಜಾಗ ಇಲ್ಲ. ಓಕೆ, ಸೊ ಪಿ ಮ್ಯಾಟ್ರಿಕ್ಸ್ ಏನು ಬಂದಿದೆ ಅದು ಬರ್ಕೊಳ್ಳಿ ಫಸ್ಟ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ನಮಗೇನಿದೆ, ಇದು ಬಿ ದಟ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ, ಬಿ ದಟ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ. ಪಿ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ಪಿ ಮ್ಯಾಟ್ರಿಕ್ಸ್ ಇದೆ. ಓಕೆ, ದಿಸ್ ಈಸ್ ವಾಟ್ ಪಿ ಮ್ಯಾಟ್ರಿಕ್ಸ್, ರೈಟ್. ಪಿ ಮ್ಯಾಟ್ರಿಕ್ಸ್ ಇದು ಬರ್ಕೊಳ್ಬೇಕಾದ್ರೆ ನೋಡಿ ಏನಿದೆ, ದಟ್ ಈಸ್ 2 - 3/2 2 - 3/2 -3/2. ನೆಕ್ಸ್ಟ್ -3/2. ಓಕೆ, 3 1 -3/2 1 -3. ಓಕೆ, ಪ್ಲಸ್ ಕ್ಯೂ ಮ್ಯಾಟ್ರಿಕ್ಸ್ ನೋಡಿ ಏನಿದೆ, ಕ್ಯೂ ಮ್ಯಾಟ್ರಿಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ ಇಲ್ಲಿ ನೋಡಿ ಕ್ಯೂ ಮ್ಯಾಟ್ರಿಕ್ಸ್, ದಿಸ್ ಇಸ್ ವಾಟ್ ಕ್ಯೂ ಮ್ಯಾಟ್ರಿಕ್ಸ್ ದಟ್ ಈಸ್ ನಮಗೆ 0 -1/2 -5/2. ನೆಕ್ಸ್ಟ್ ಅದೇ ಥರ 1/2 0 3 5/2 -3 0. ಸೊ ದಟ್ ಈಸ್ ಈಕ್ವಲ್ ಟು, ನಾವು ಜಸ್ಟ್ ಸಿ ಇವಾಗ ಆ್ಯಡ್ ಮಾಡಿ ಬೇಕಾದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್, ಈ ಎಲಿಮೆಂಟ್ ಆ್ಯಡ್ ಮಾಡಿ. 2 + 0 ಮಾಡಿದ್ರೆ ಏನಾಗುತ್ತೆ 2 ಬರುತ್ತಾ, 2 ನೋಡಿ. ನೆಕ್ಸ್ಟ್ ಸೊ -3/2 -1/2 ಗೊತ್ತಿರಬೇಕು, ಇವೆಲ್ಲ ಮಾಡೋದು ಗೊತ್ತಿರಬೇಕು, ಎಡಿಷನ್ ಮಾಡೋದು. ಡಿನಾಮಿನೇಟರ್ ಸೇಮ್ ಇದ್ರೆ ನ್ಯೂಮರೇಟರ್ ನಾವು ಆ್ಯಡ್ ಅಥವಾ ಆ್ಯಡ್ ಇದ್ರೆ ಆ್ಯಡ್ ಮಾಡೋದು, ಸಬ್ಸ್ಟ್ರಾಕ್ಟ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡೋದು. -3/2 -1/2 ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಡಿವೈಡ್ ಬೈ ಏನಿದೆ ಹಂಗಿದೆ ಹಂಗೆ ಬರ್ಕೊಳ್ಳಿ. -3 -1 ಮಾಡಿದ್ರೆ -4 ಬರುತ್ತೆ. -4 ಡಿವೈಡೆಡ್ ಬೈ 2 ಮಾಡಿದ್ರೆ -2 ಬರುತ್ತೆ, -2 ಬರ್ಕೊಳ್ಳಿ. ಅದೇ ಥರ -3/2 -5/2 ಮಾಡಿದ್ರೆ ಏನಾಗುತ್ತೆ -8/2 ಮಾಡುತ್ತೆ. -8/2 ಮಾಡಿದ್ರೆ ಏನಾಗುತ್ತೆ ನಮಗೆ, -8/2 ಮಾಡಿದ್ರೆ -4 ಬರುತ್ತೆ, -4 ಬರ್ಕೊಳ್ಳಿ. ಅದೇ ಥರ ಇಲ್ಲಿ -3/2 +1/2 ಇದೆ. ಸರಿ ನೋಡಿ, ಬೇಕಾದ್ರೆ -3/2 ಇದೆ, ಇಲ್ಲಿ +1/2 ಇದೆನಾ. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು ಡಿನಾಮಿನೇಟರ್ ಏನಿದೆ ಹಂಗೆ ಬರ್ಕೊಳ್ಳಿ. -3 + 1 ನೋಡಿ, -3 + 1 ಮಾಡಿದ್ರೆ ನಮ್ಗೆ ಏನು ಬರುತ್ತೆ -2 ಬರುತ್ತೆ. -2 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ -1 ಬರುತ್ತೆ, -1 ಬರ್ಕೊಳ್ಳಿ. ಅದೇ ಥರ 3 + 0 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ 1 + 3 ಮಾಡಿದ್ರೆ ದಟ್ ಈಸ್ 4 ಬರುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ -3/2 + 5/2 ಮಾಡಿದ್ರೆ ಏನಾಗುತ್ತೆ ನಮಗೆ 2/2 ಬರುತ್ತೆ. 2/2 ಇಸ್ ನಥಿಂಗ್ ಬಟ್ ನಮಗೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ 1 - 3 ಮಾಡಿದ್ರೆ ಏನಾಗುತ್ತೆ -2 ಬರುತ್ತೆ, -2 ಬರ್ಕೊಳ್ಳಿ. ನೆಕ್ಸ್ಟ್ -3 + 0 ಮಾಡಿದಾಗ -3 ಬರುತ್ತೆ, -3. ಸೊ ದಿಸ್ ಇಸ್ ವಾಟ್ ಬಿ ಮ್ಯಾಟ್ರಿಕ್ಸ್. ಬೇಕಾದ್ರೆ ನೋಡಿ ವಾಪಸ್ ಇದು ಬಿ ಮ್ಯಾಟ್ರಿಕ್ಸ್ ಬಂದೈತೆ ಇಲ್ಲ ನೋಡಿ. ಸೊ ಬಿ ಮ್ಯಾಟ್ರಿಕ್ಸ್ ಎಲ್ಲೈತೆ ನೋಡಿ, ಇಲ್ಲೈತೆ ನೋಡ್ರಿ. ಬಿ ಮ್ಯಾಟ್ರಿಕ್ಸ್ ಇಲ್ಲೈತೆ ನೋಡಿ, ದಟ್ ಈಸ್ 2 - 2 -4 2 2 - 2 -4 -1 3 4 -1 3 4. ಅದೇ ಥರ 1 - 2 -3 1 - 2 -3 ವಾಪಸ್ ಬಂತ. ವಾಪಸ್ ನಮಗೆ ಬಿ ಮ್ಯಾಟ್ರಿಕ್ಸ್ ಬಂತು. ದೇರ್ ಫೋರ್ ಬರಿಬೇಕು ಲಾಸ್ಟ್ ಬಿ ದಟ್ ಈಸ್ ನಮಗೆ ಪಿ + ಕ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ ಬಿ ಬಂತ. ದೇರ್ ಫೋರ್ ಬಿ ಈಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ matrix. Okay, so therefore B is a sum of skew symmetric
ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರೆದ್ಬಿಟ್ರೆ ಮುಗೀತು ನೋಡಿ. ಓಕೆ ಇಷ್ಟು ಬರೆದ್ರೆ ಕಂಪ್ಲೀಟ್ ಆಗಿ ನಿಮಗೆ 3 ಮಾರ್ಕ್ಸ್ಗೆ ಬರುತ್ತೆ. ಬಟ್ ಇದು 3 ಮಾರ್ಕ್ಸಿಗೆ ಕೇಳಲ್ಲ ಕ್ವಶನ್ಸ್, ನಿಮ್ಗೆ ಎಕ್ಸೈಸಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಸಾಲ್ವ್ ಮಾಡಿಸ್ತೀನಿ ನಾನು. ಸೊ ಅಲ್ಲಿ ನಮಗೆ 3 ಮಾರ್ಕ್ಸ್ ಕ್ವಶನ್ ಕೇಳಿದೆ. ಇಲ್ಲೇನಿದೆ ನಮಗೆ 3x3 ಮ್ಯಾಟ್ರಿಕ್ಸ್ ಕೊಟ್ಟಣ. ಓಕೆ, 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಬಟ್ ನಿಮಗೆ ಯಾವ ಥರದ ಕ್ವಶನ್ ಕೇಳಿದೆ 3 ಮಾರ್ಕ್ಸಿಗೆ 2x2 ಮ್ಯಾಟ್ರಿಕ್ಸ್. ಇಲ್ಲಿ ಏನು 3x3 ಮ್ಯಾಟ್ರಿಕ್ಸ್ ಇದೆ, 2x2 ಮ್ಯಾಟ್ರಿಕ್ಸ್ ಕೊಟ್ಟು ನನಗೆ ಎಕ್ಸ್ಪ್ರೆಸ್ ದಿ ಗಿವನ್ ಮ್ಯಾಟ್ರಿಕ್ಸ್ ಆಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೇಳ್ತಾರೆ. ನಾನು ಎಕ್ಸೈಸ್ ಕ್ವಶನ್ಸ್ ಅಲ್ಲಿ ಸಾಲ್ವ್ ಮಾಡಿಸ್ತೀನಿ. ಓಕೆ, ಇದನ್ನ ಅರ್ಥ ಮಾಡ್ಕೊಂಡು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನಾವು ಇಷ್ಟು ನೋಡಿ, ಬೇಕಾದ್ರೆ ನಾವೆಲ್ಲ ಮಾಡಿಸಿದ್ದು. ಸೊ ನೋಟ್ಸ್ ಏನಿರುತ್ತೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ PDF ನೋಟ್ಸ್ ಆಗಿ ಹಾಕಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ನೋಡಿ, ಇಷ್ಟು ಕಾನ್ಸೆಪ್ಟ್ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ನಿಮಗೆ ಅಲ್ಲಿ ಎಕ್ಸೈಸ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು ಸೊ ಮಚ್.